ನನ್ನ ಸಮಸ್ತ ಪ್ರೀತಿಯ ಕನ್ನಡಿಗರ ಕುಟುಂಬಕ್ಕೆ ಈ ನಿಮ್ಮ ಪ್ರೀತಿಯ ಅಭಿಮಡುವ ನಮಸ್ಕಾರಗಳು. ಗುಡ್ ಈವ್ನಿಂಗ್ ಹಾಗೂ ವೆಲ್ಕಮ್. ವಿಡಿಯೋ ತನ್ನ ನೋಡ್ಬಿಟ್ಟು ನಿಮ್ಗಳಿಗೆಲ್ಲ ಈಗಲೇ ಗೊತ್ತಾಗಿರುತ್ತೆ ಈ ಒಂದು ವಿಡಿಯೋ ಯಾವ್ದರ ಒಂದು ಕಂಟೆಂಟ್ ಆಗಿರಕ್ಕಂತ ಒಂದು ವಿಡಿಯೋ ಇದೆ ಅಂದ್ಬಿಟ್ಟು. ಎಸ್ ಹೌದು, ಸಾಕಷ್ಟು ಜನ ವಿದ್ಯಾರ್ಥಿಗಳು ಈ ಒಂದು DBMS ಲ್ಯಾಬ್ ಹೇಳ್ಕೊಡಿ ಅಂತ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು. ಈ ಒಂದು 4th ಸೆಮ್ ವಿದ್ಯಾರ್ಥಿಗಳು ಏನಿದ್ದಾರೆ ಈ ಹಿಂದಿನ ವಿಡಿಯೋದ ಕಮೆಂಟ್ಗಳಲ್ಲಿ ನಮಗೆ DBMS ಅನ್ನಕ್ಕಂತ ಒಂದು ಸಬ್ಜೆಕ್ಟ್ ಏನಿದೆ ಆ ಒಂದು ಸಬ್ಜೆಕ್ಟ್ ಥಿಯರಿ ಪ್ಲಸ್ ಪ್ರಾಕ್ಟಿಕಲ್ ಎರಡು ಇದೆ. ಸೊ ಈ ಒಂದು DBMS ಲ್ಯಾಬ್ ಅಲ್ಲಿ ನಮ್ಗೆ ಕಾಲೇಜಲ್ಲಿ ಏನು ಕೂಡ ಅರ್ಥ ಆಗ್ತಿಲ್ಲ, ಬರೀ ಇಂಗ್ಲಿಷ್ ಟು ಇಂಗ್ಲಿಷ್ ಹೇಳ್ತಾ ಇದ್ದಾರೆ. ಅದು ಲ್ಯಾಬ್ ಬಹಳ ಟಫ್ ಆಗ್ತಾ ಇದೆ, ದಯವಿಟ್ಟು ನಮ್ಗೆ ಹೇಳ್ಕೊಡಿ, ಅರ್ಥ ಆಗೋ ರೀತಿಯಲ್ಲಿ ಒಂದು ಅಂಡರ್ಸ್ಟ್ಯಾಂಡ್ ಆಗೋ ರೀತಿಯಲ್ಲಿ ಹೇಳ್ಕೊಡಿ, ಬಹಳ ಟಫ್ ಆಗುತ್ತಿದೆ ಅನ್ನಕ್ಕಂತ ಒಂದು ವಿದ್ಯಾರ್ಥಿಗಳು ಅವರ ಒಂದು ಏನ್ ಇತ್ತು ಅದನ್ನ ತಿಳಿಸಿದ್ರು ಕಮೆಂಟ್ ಸೆಕ್ಷನ್ ಅಲ್ಲಿ. ಅವರಿಗೆ ಆಗ್ತಿರಕ್ಕಂಥ ಪ್ರಾಬ್ಲಮ್, ಅವರು ಫೇಸ್ ಮಾಡ್ತಿರಕ್ಕಂಥ ಒಂದು ಇಶ್ಯೂ ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ. ಈ ರೀತಿ ನಮಗೆ ಒಂದು DBMS ಲ್ಯಾಬ್ ಹೇಳ್ಕೊಡಿ ಅನ್ನಕ್ಕಂಥ ಒಂದು ರಿಕ್ವೆಸ್ಟ್ ನ ಕೇಳಿದ್ರು. ಸೊ ಹಾಗಾಗಿ ನಾನು ನಿಮ್ಗಳಿಗೆ DBMS ಲ್ಯಾಬ್ ಏನಿದೆ ಅದು ಕನ್ನಡದಲ್ಲೇ ನಿಮ್ಗೆ ಈಸಿಯಾಗಿ ಅರ್ಥ ಆಗ್ಲಿ, ಅಂಡರ್ಸ್ಟ್ಯಾಂಡ್ ಆಗ್ಲಿ ಅನ್ನೋಕ್ಕೋಸ್ಕರ ನಾನು ಕನ್ನಡದಲ್ಲೇ ಹೇಳ್ತಾ ಇದ್ದೇನೆ. ಸೊ ಕೆಲವೊಂದು ಸ್ಟೂಡೆಂಟ್ಸ್ಗೆ ಕನ್ನಡ ಬರೋದಿಲ್ಲ, ಸೊ ಅದು ಏನು ಮಾಡ್ಲಿಕ್ಕಾಗಲ್ಲ. ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ಕನ್ನಡನೇ ಬೇಗ ಅರ್ಥ ಮಾಡ್ಕೊಳ್ತಾರೆ. ಸೊ ಆಲ್ರೆಡಿ ಸ್ಟೂಡೆಂಟ್ಸ್ಗಳು ಕೇಳಕ್ಕಂಥದ್ದು ಏನಂತಂದ್ರೆ, ನಮಗೆ ಕಾಲೇಜಲ್ಲಿ ಇಂಗ್ಲಿಷ್ ಎಲ್ಲ ಹೇಳ್ತಿದ್ದಾರೆ, ನಮ್ಗೆ ಅದು ಅರ್ಥನೇ ಆಗ್ತಿಲ್ಲ, ಏನ್ ಲ್ಯಾಬ್ ಹೇಳ್ತಿದ್ದಾರೆ ಏನು ಬಹಳ ಟಫ್ ಆಗ್ತಿದೆ ಅಂದ್ಬಿಟ್ಟು. ಸೊ ಹಾಗಾಗಿ ನಾನು ಎಲ್ರಿಗೂ ಈಸಿಯಾಗಿ ಅರ್ಥ ಆಗಂತ ಒಂದು ಲ್ಯಾಂಗ್ವೇಜ್ ಅಂತಂದ್ರೆ ಈ ಕನ್ನಡ. ಸೊ ಯಾಕಂತಂದ್ರೆ ಮದರ್ ಟಂಗ್ ಯಾವ್ದು ಅಂತಂದ್ರೆ ಕನ್ನಡ. ಸೊ ಕನ್ನಡದಲ್ಲಿ ಹೇಳಿದ್ರೆ ಬೇಗ ಅರ್ಥ ಮಾಡ್ಕೊಳ್ತಾರೆ ಅನ್ನೋ ಒಂದು ರೀಸನ್ಗೋಸ್ಕರ ನಾನು ಕನ್ನಡದಲ್ಲೇ ಕಂಪ್ಲೀಟ್ ನಿಮ್ಗೆ DBMS ಹೇಳ್ತಿದ್ದೇನೆ. ಸೊ ಇದು ಚೆನ್ನಾಗಿ ನೀವು ಫಾಲೋ ಮಾಡ್ಕೊಂತ ಹೋದ್ರಿ ಅಂತಂದ್ರೆ ಆಮೇಲೆ ನೀವೇ ಹೇಳ್ತೀರಾ ಇಂಟರ್ನಲ್ ಎಕ್ಸಾಮ್ ಎಕ್ಸ್ಟರ್ನಲ್ ಎಕ್ಸಾಮ್ ಟೈಮಲ್ಲಿ. ಸೊ ಮೇ ಬಿ DBMS ನಿಮಗೆ ಎಕ್ಸ್ಟರ್ನಲ್ ಇಲ್ಲ ಅನ್ನಿಸುತ್ತೆ, ಓನ್ಲಿ ಇಂಟರ್ನಲ್ ಇದೆ ಅನ್ಕೊಳ್ತೇನೆ. ಸೊ ಇಂಟರ್ನಲ್ ಅಲ್ಲಿ ಎಕ್ಸ್ಟರ್ನಲ್ ಇರಲಿ ಯಾವುದೇ ಇರಲಿ, ಈ ಒಂದು ಕನ್ನಡದಲ್ಲಿ ನಾನು ಏನ್ ಹೇಳ್ತೇನೆ ಅದು ನಿಮ್ಗೆ ಒಂದ್ಸರಿ ಅರ್ಥ ಆದ್ಮೇಲೆ ನೀವೇ ಹೇಳ್ತೀರಾ, ಮತ್ತೆ ಕಮೆಂಟ್ ಅಲ್ಲಿ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಏನ್ ಟಫ್ ಏನಿಲ್ಲ, ಆರಾಮ್ ಈಸಿ ಇದೆ, ನಾವು ಮಾಡ್ತೀವಿ ಅನ್ನಕ್ಕಂತ ಒಂದು ಹೋಪ್ ನಿಮಗೆ ಬರುತ್ತೆ. ಸೊ ಲೇಟ್ ಮಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಸ್ಟಾರ್ಟ್ ದಿ ವಿಡಿಯೋ. ಸೊ ಫಸ್ಟ್ ನಿಮ್ಮ ಒಂದು ಸಿಲೆಬಸ್ ಕಾಪಿ ನಾನು ಓಪನ್ ಮಾಡ್ಕೊಳ್ತೇನೆ. ಸೊ ಒಂದು ಸಿಲೆಬಸ್ ಕಾಪಿಯಲ್ಲಿ ನಿಮ್ಮ ಒಂದು ಲ್ಯಾಬೊರೇಟರಿ ಸಂಬಂಧಪಟ್ಟ ಒಂದು ಏನಿದೆ ಅದನ್ನ ಓಪನ್ ಮಾಡಿಕೊಂಡಿದ್ದೇನೆ. ಸೊ ಫಸ್ಟ್ ಎಕ್ಸ್ಪೆರಿಮೆಂಟ್ ನಾನು ಓದ್ತೇನೆ. ಸೊ ಎಲ್ಲ ಲೈನ್ ಟು ಲೈನ್ ಓದ್ಲಿಕ್ಕೆ ಹೋಗಲ್ಲ ಕ್ವಶನ್. ಸೊ ಸಿಂಪಲ್ ಆಗಿ ಕನ್ನಡದಲ್ಲಿ ಇಲ್ಲಿ ಏನ್ ಕ್ವಶನ್ ಕೇಳಿದ್ದಾರೆ, ಏನ್ ಮಾಡ್ಬೇಕು ಅಂತ ಹೇಳಿದ್ದಾರೆ ಅನ್ನಕ್ಕಂತ ನಿಮ್ಗೆ ಹೇಳ್ಕೊಂಡು ಹೋಗ್ತೇನೆ. ಸೊ ಫಸ್ಟ್ ಏನ್ ಹೇಳಿದಾರೆ ಅಂತಂದ್ರೆ, ಅವರು ಒಂದು ಎಂಪ್ಲಾಯ್ ಅನ್ನಕ್ಕಂತ ಒಂದು ಟೇಬಲ್ ನ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಅದಾದ ನಂತರ ಆ ಎಂಪ್ಲಾಯ್ ಟೇಬಲ್ ಅಲ್ಲಿ ಇಲ್ಲಿ ನಿಮ್ಗೆ ಏನ್ ಬೋಲ್ಡ್ ಆಗಿ ಕಾಣಿಸ್ತಿದೆ ಇದು ಅಟ್ರಿಬ್ಯೂಟ್ಸ್ ಅಂತ ಹೇಳ್ತೇವೆ. ನಿಮ್ಗೆ ಆಲ್ರೆಡಿ ಥಿಯರಿ ಕ್ಲಾಸ್ ಅಲ್ಲಿ ನಿಮ್ಗೆ ನಿಮ್ಮ ಒಂದು ಪ್ರೊಫೆಸರ್ ಲೆಕ್ಚರ್ಸ್ ಇಲ್ಲಿ ಇರ್ತಾರೆ ನಾನು ಅನ್ಕೊಳ್ತೇನೆ. ಸೊ ಆ ಒಂದು ಎಂಪ್ಲಾಯ್ ಟೇಬಲ್ ಅಲ್ಲಿ ಈ ಬೋಲ್ಡ್ ಅಲ್ಲಿ ಇರತಕ್ಕಂತ ಏನಿದೆ ಇದನ್ನ ಈ ಒಂದು ಅಟ್ರಿಬ್ಯೂಟ್ಸ್ ನ ಆ ಒಂದು ಎಂಪ್ಲಾಯ್ ಟೇಬಲ್ ಅಲ್ಲಿ ಏನ್ ಮಾಡ್ಬೇಕು, ಕ್ರಿಯೇಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಆ ಒಂದು ಟೇಬಲ್ ಅಲ್ಲಿ ಈ ಅಟ್ರಿಬ್ಯೂಟ್ಸ್ ಆಗ್ಬೇಕು ಅಂತ ಹೇಳಿದ್ದಾರೆ. ಸೊ ಫಸ್ಟ್ ಕ್ವಶನ್ ಅಕಾರ್ಡಿಂಗ್ ಟು ದಿಸ್ ಎಕ್ಸ್ಪೆರಿಮೆಂಟ್, ಫಸ್ಟ್ ಕ್ವಶನ್ ಏನಂತಂದ್ರೆ, ಒಂದು ಯೂಸರ್ ನ ಕ್ರಿಯೇಟ್ ಮಾಡಿಬಿಟ್ಟು ಆ ಒಂದು ಯೂಸರ್ಗೆ ಎಲ್ಲಾ ಪರ್ಮಿಷನ್ಸ್ ಗ್ರಾಂಟ್ ಮಾಡಬೇಕು ಅನ್ನಕ್ಕಂತ ಈ ಒಂದು ಫಸ್ಟ್ ಕ್ವಶನ್ ಇದೆ. ಸೊ ಸೆಕೆಂಡ್ ಕ್ವಶನ್ ಏನಂತಂದ್ರೆ, ಆ 3 ರೆಕಾರ್ಡ್ಸ್ ನ ನಾವು ಇನ್ಸರ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಅಂದ್ರೆ ಈ ಒಂದು ಅಟ್ರಿಬ್ಯೂಟ್ಸ್ ಏನಿದೆ, ಎಂಪ್ಲಾಯ್ ನಂಬರ್, ಎಂಪ್ಲಾಯ್ ನೇಮ್, ಜಾಬ್, ಮ್ಯಾನೇಜರ್ ನಂಬರ್, ಸ್ಯಾಲರಿ ಅಂಡ್ ಕಮಿಷನ್ ಅನ್ನಕ್ಕಂತ ಏನು ಅಟ್ರಿಬ್ಯೂಟ್ಸ್ ಇದೆ, ಈ ಒಂದು ಅಟ್ರಿಬ್ಯೂಟ್ಸ್ ಗೆ ಒಂದಲ್ಲ ಎರಡಲ್ಲ 3 ಏನು ರೆಕಾರ್ಡ್ಸ್ ನ ಇನ್ಸರ್ಟ್ ಮಾಡ್ಬೇಕಂತ ಹೇಳಿದ್ದಾರೆ. ಮಾಡಿದ್ಮೇಲೆ ಆಮೇಲೆ ರಿಸಲ್ಟ್ ಚೆಕ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಮೂರನೇದು ಕ್ವಶನ್ ಏನಂತಂದ್ರೆ, ಈ ಪ್ರೈಮರಿ ಕೀಸ್ ನ ಆಡ್ ಮಾಡ್ಬೇಕಂತ ಹೇಳಿದ್ದಾರೆ. ಮತ್ತ ಯಾವ ಒಂದು ಇದಕ್ಕೆ ಪ್ರೈಮರಿ ಕೀಸ್ ನ ಆಡ್ ಮಾಡಿರ್ತಾರ, ಯಾವ ಒಂದು ಅಟ್ರಿಬ್ಯೂಟ್ಸ್ ಗೆ ಪ್ರೈಮರಿ ಕೀಸ್ ನ ಆಡ್ ಮಾಡಿರ್ತಾರ, ಆ ಒಂದು ಪ್ರೈಮರಿ ಕೀಸ್ ಏನ್ ಇರ್ಬೇಕು ಅಂತಂದ್ರೆ ನಲ್ ಆಗಿರಬಾರ್ದು ಅಂತ ಹೇಳಿದ್ದಾರೆ. ಅಂದ್ರೆ ಇವಾಗ ಇಲ್ಲಿ ಪ್ರೈಮರಿ ಕೀಸ್ ಯಾವ ಬರುತ್ತೆ, ಎಂಪ್ಲಾಯ್ ನಂಬರ್ ಮತ್ತೆ ಮ್ಯಾನೇಜರ್ ನಂಬರ್ ಪ್ರೈಮರಿ ಕೀಸ್ ಅಂತ ನೀವು ತಗೊಂಡ್ರಿ. ಈ ಏನು ಎಂಪ್ಲಾಯ್ ನಂಬರ್ ಮತ್ತೆ ಮ್ಯಾನೇಜರ್ ನಂಬರ್ ಪ್ರೈಮರಿ ಕೀ ಅಂತ ತಗೊಂಡಿರ್ತೀರಿ, ಈ ಎರಡು ಕೂಡ ನಲ್ ಆಗಿರಬಾರ್ದು ಅಂತ ಇಲ್ಲಿ 3ನೇ ಕ್ವಶನ್ ಅಲ್ಲಿ ಇದೆ. ಪ್ರೈಮರಿ ಕೀನ ಆಡ್ ಮಾಡಬೇಕು, ಅದ್ರ ಜೊತೆಗೆ ಆ ಒಂದು ಆಡ್ ಮಾಡಿರ್ತಕ್ಕಂಥ ಪ್ರೈಮರಿ ಕೀ ನಲ್ ಆಗಿರಬಾರ್ದು ಅಂತ ಇದೆ. ಲಾಸ್ಟ್ ಕ್ವಶನ್ ಏನಂತಂದ್ರೆ, ನಲ್ ವ್ಯಾಲ್ಯೂಸ್ ಗಳನ್ನ ಇನ್ಸರ್ಟ್ ಮಾಡಬೇಕು, ಯಾವ್ದ್ರಲ್ಲಿ ಎಂಪ್ಲಾಯ್ ಟೇಬಲ್ ಅಲ್ಲಿ ನಲ್ ವ್ಯಾಲ್ಯೂಸ್ ಗಳನ್ನ ಇನ್ಸರ್ಟ್ ಮಾಡಬೇಕು, ಮತ್ತೆ ಅದನ್ನ ವೆರಿಫೈ ಮಾಡಿಬಿಟ್ಟು ಅದನ್ನ ರಿಸಲ್ಟ್ ನೀವು ಫೈಂಡ್ ಮಾಡಬೇಕು ಅಂತ ತಿಳಿಸಿದ್ರೆ. ಸೊ ಅಕಾರ್ಡಿಂಗ್ ಟು ಕ್ವಶನ್ ನಾವು ಇವಾಗ ಎಲ್ಲಾನು ಕೂಡ ಮಾಡ್ತಾ ಹೋಗೋಣ. ಸೊ ಫಸ್ಟ್ ನಾನು ಈ ಒಂದು ಸಾಫ್ಟ್ವೇರ್ ಓಪನ್ ಮಾಡ್ಕೊಳ್ತೇನೆ ಕಮೆಂಟ್ ನ. ಸೊ ಇನ್ನೊಂದು, ಯಾರ್ಯಾರು ಆಲ್ರೆಡಿ MySQL ಸಾಫ್ಟ್ವೇರ್ ನ ಇನ್ಸ್ಟಾಲ್ ಮಾಡ್ಕೊಂಡ್ಬಿಟ್ಟು ಸೆಟಪ್ ಮಾಡ್ಕೊಂಡಿದ್ದೀರಾ, ಅವರು ಈ ಒಂದು ವಿಡಿಯೋ ನೋಡ್ಬಿಟ್ಟು ಚೆನ್ನಾಗಿ ಹೆಂಗ ಕನ್ನಡದಲ್ಲಿ ಹೇಳ್ತಿದ್ದೇನೆ ಒಂದ್ಸಾರಿ ಕ್ಲಿಯರ್ ಆಗಿ ನೋಡ್ಬಿಡಿ, ಕಂಟಿನ್ಯೂ ಸ್ಕಿಪ್ ಮಾಡ್ದಂಗೆ ಅರ್ಥ ಆಗಿಬಿಡುತ್ತೆ. ಸೊ
ಸೊ ಅದಾದ ನಂತರ ನೀವು ಏನ್ ಕನ್ನಡದಲ್ಲಿ ಹೇಳ್ಬೇಕಂತ ಒಂದು ಅರ್ಥ ಆಗಿರುತ್ತೆ, ಅದರ ಪ್ರಕಾರ ನೀವು ಫಾಲೋ ಮಾಡ್ಕೊಂತ ಹೋಗಿ. ಮತ್ತೆ ವಿಡಿಯೋ ನೋಡ್ಕೋತಾ ನೀವು ಫಾಲೋ ಮಾಡ್ಲಿಕ್ಕೆ ಹೋಗ್ಬಿಡಿ, ಯಾಕಂದ್ರೆ ನಿಮ್ಗೆ ಅರ್ಥನೂ ಆಗಲ್ಲ, ಆ ಕಡೆ ಅದೂ ಆಗಲ್ಲ. ಸೊ ಫಸ್ಟ್ ಕ್ಲಿಯರ್ ಆಗಿ ವಿಡಿಯೋನ ಕೇಳಿ, ಯಾಕಂದ್ರೆ ಕನ್ನಡದಲ್ಲಿ ಇದೆ. ಸೊ ಕಂಟಿನ್ಯೂ ಕೇಳಿ, ಅದಾದ ನಂತರ ನೀವು ಸ್ಟಾರ್ಟ್ಅಪ್ ಮಾಡಿ ಈ ಒಂದು ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಮಾಡಕ್ಕೆ. ಸೊ ಯಾರ್ಯಾರು ಸಾಫ್ಟ್ವೇರ್ ಈ ಒಂದು MySQL ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡಿಲ್ಲ, ಸೆಟಪ್ ಮಾಡಿಲ್ಲ, ನಿಮ್ಗೆ ಈ ಒಂದು MySQL ಸಾಫ್ಟ್ವೇರ್ ಹೇಗೆ ಇನ್ಸ್ಟಾಲ್ ಮಾಡಬೇಕು, ಹೇಗೆ ಸಾಫ್ಟ್ವೇರ್ ಸೆಟಪ್ ಮಾಡಬೇಕು ಅನ್ನಕ್ಕಂತ ಒಂದು ಮಾಹಿತಿ ಬೇಕಿದ್ದಲ್ಲಿ ಇದೇ ವಿಡಿಯೋ ಕಮೆಂಟ್ ಅಲ್ಲಿ ತಿಳಿಸಿ. ನಮಗೆ ಈ ಒಂದು MySQL ಸಾಫ್ಟ್ವೇರ್ ಯಾವ ರೀತಿ ಇನ್ಸ್ಟಾಲ್ ಮಾಡಬೇಕು ಮತ್ತೆ ಅದನ್ನ ಹೇಗೆ ಸೆಟಪ್ ಮಾಡಬೇಕು ಅಂತ ಗೊತ್ತಿಲ್ಲ, ದಯವಿಟ್ಟು ಅದರ ಬಗ್ಗೆ ಮಾಹಿತಿ ಕೊಡಿ ಅಂತ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ತು ಅಂತಂದ್ರೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಈ ಒಂದು ಸಾಫ್ಟ್ವೇರ್ ಯಾವ ರೀತಿ ಇನ್ಸ್ಟಾಲ್ ಮಾಡಬೇಕು ಮತ್ತೆ ಯಾವ ರೀತಿಯ ಈ ಒಂದು ಸಾಫ್ಟ್ವೇರ್ ಸೆಟಪ್ ಮಾಡಬೇಕು ಅನ್ನಕ್ಕಂಥದ್ದು ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಈ ಒಂದು ಸಾಫ್ಟ್ವೇರ್ ಸೆಟಪ್ ಅಂಡ್ ಇನ್ಸ್ಟಾಲೇಷನ್ ಬಗ್ಗೆ ಮಾಹಿತಿ ಕೊಡ್ತೇನೆ, ಅದು ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ಇವಾಗ ಏನ್ ಮಾಡ್ತೇನೆ, ಆಲ್ರೆಡಿ ನನ್ನ ಹತ್ರ ಸಿಸ್ಟಮ್ ಅಲ್ಲಿ ಸಾಫ್ಟ್ವೇರ್ ಇರೋದ್ರಿಂದ ನಾನು ಜಸ್ಟ್ ಅಕಾರ್ಡಿಂಗ್ ಟು ನಿಮ್ಮ ಒಂದು ಫಸ್ಟ್ ಎಕ್ಸ್ಪೆರಿಮೆಂಟ್ ಪ್ರಕಾರ ನಾನು ಆ ಒಂದು ಫಸ್ಟ್ ಎಕ್ಸ್ಪೆರಿಮೆಂಟ್ ಕ್ವಶನ್ಸ್ ಪ್ರಕಾರ ನಾನು ಇಲ್ಲಿ ಮಾಡ್ತಾ ಹೋಗ್ತೇನೆ. ಸೊ ನಂತರ ಸಾಫ್ಟ್ವೇರ್ ಅಲ್ಲಿ ಓಪನ್ ಮಾಡ್ಕೋತೇನೆ, ನಾನು ಪಾಸ್ವರ್ಡ್ ಓಪನ್ ಮಾಡ್ಕೋತೇನೆ. ಸೊ ಓಪನ್ ಮಾಡ್ಕೊಂಡೆ. ಸೊ ಫಸ್ಟ್ ನೀವು ಏನ್ ಮಾಡಬೇಕು, ನಿಮ್ಮ ಸಿಸ್ಟಮ್ ಅಲ್ಲಿ ಇರಲಿ, ಕಾಲೇಜ್ ಸಿಸ್ಟಮ್ ಅಲ್ಲಿ ಇರಲಿ, ಎಲ್ಲೇ ಇರಲಿ, ಫಸ್ಟ್ ನೀವು ಯಾವ ಯಾವ ಒಂದು ಡೇಟಾಬೇಸ್ ಇದೆ ಅಂತ ಚೆಕ್ ಮಾಡಬೇಕು. ಏನಕ್ಕೆ ಚೆಕ್ ಮಾಡಬೇಕು, ಏನಕ್ಕೆ ಡೇಟಾಬೇಸ್ ರಿಕ್ವೈರ್ಡ್ ಇದೆ ಚೆಕ್ ಮಾಡೋದು ಅಂತ ಕೇಳೋದಾದ್ರೆ, ಈಗ ನಿಮ್ಮ ಒಂದು ಹೆಸರು ಏನಿದೆ, ಈಗ ಫಾರ್ ಎಕ್ಸಾಂಪಲ್ ನಂದು ಹಿಡ್ಕೊಳ್ಳಿ, ನನ್ನ ಹೆಸರು ಅಭಿ. ಈಗ ನಾನು ನನ್ನ ಈಗ ಫಸ್ಟ್ ಆಫ್ ಆಲ್ ನೀವು ಈ MySQL ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಅಂದಮೇಲೆ ನೀವು ಫಸ್ಟ್ ಒಂದು ಡೇಟಾಬೇಸ್ ಏನಿದೆ ಕ್ರಿಯೇಟ್ ಮಾಡಬೇಕು ನೀವು ಡೇಟಾಬೇಸ್. ಸೊ ಈಗ ನನ್ನ ನೇಮ್ ಏನಿದೆ ಅಭಿ ಇದೆ, ಓಕೆನಾ. ಈಗ ನಾನು ಕಾಲೇಜ್ಗೆ, ಈಗ ಎಕ್ಸಾಂಪಲ್ ನಾನು ಕಾಲೇಜ್ ಸ್ಟೂಡೆಂಟ್ ಅಂತ ಹೇಳ್ಕೊಳ್ಳಿ, ನಾನೊಬ್ಬ ಕಾಲೇಜ್ ಸ್ಟೂಡೆಂಟು, ನಾನೊಬ್ಬ ಒಂದು ಕಾಲೇಜಲ್ಲಿ ಇದ್ದೀನಿ. ನನ್ನ ಕಾಲೇಜಿನಲ್ಲಿ ಏನಂತಂದ್ರೆ ನನ್ನ ಸಿಸ್ಟಮ್ ನನ್ನ ಕಾಲೇಜಲ್ಲಿ ನಾನು ಲ್ಯಾಬ್ರೇಟರಿ ಟೈಮಲ್ಲಿ ನಾನು ಲ್ಯಾಬ್ಗೆ ಹೋಗಿದ್ದಾಗ ನನ್ನ ಸಿಸ್ಟಮ್ ಅಲ್ಲಿ ಒಂದು ಡೇಟಾಬೇಸ್ ನ ಕ್ರಿಯೇಟ್ ಮಾಡ್ಬೇಕಂತಂದಾಗ ನಾನು ಅಭಿ ಅಂತ ಕ್ರಿಯೇಟ್ ಮಾಡ್ಲಿಕ್ಕೆ ಹೋಗ್ತೇನೆ. ಅಭಿ ಎಲ್ಲ ನಿಮ್ಮ ಒಂದು ಕಾಲೇಜ್ ಸಿಸ್ಟಮ್, ನಿಮ್ಮ ಒಂದು ಸಿಸ್ಟಮ್ ಇರಲಿ, ನಿಮ್ಮ ಕಾಲೇಜ್ ಸಿಸ್ಟಮ್ ಇರಲಿ, ಇಲ್ಲೇ ಇರಲಿ. ಈಗ ನಾನು ಏನು ಮಾಡ್ತೇನೆ, ನನ್ನ ಕಾಲೇಜಲ್ಲಿ ಅಭಿ ಅಂತ ಕ್ರಿಯೇಟ್ ಮಾಡಕ್ ಹೋಗ್ತೇನೆ. ಬಟ್ ನಾನು ಒಬ್ಬನೇ ಇರ್ತೀನಿ, ಅಭಿ ಅನ್ನೋರು ನನ್ನ ಸೀನಿಯರ್ಸ್, ನನ್ನ ಸೂಪರ್ ಸೀನಿಯರ್ಸ್ ಆಲ್ರೆಡಿ ಅವರಲ್ಲೂ ಕೂಡ ಅಭಿ ಅನ್ನೋರು ಇರ್ತಾರೆ, ಅವರು ಕೂಡ ಡೇಟಾಬೇಸ್ ಅಭಿ ಅಂತ ಕ್ರಿಯೇಟ್ ಮಾಡಿರ್ತಾರೆ ಅಲ್ವಾ. ಸೊ ಕ್ರಿಯೇಟ್ ಮಾಡಿರಕ್ಕಂಥ ಡೇಟಾಬೇಸ್ ನೀವೇನಾದ್ರು ಕ್ರಿಯೇಟ್ ಮಾಡ್ಲಿಕ್ಕೆ ಹೋದಾಗ ಅಲ್ಲಿ ನೀವು ಏನ್ ಡೇಟಾಬೇಸ್ ನೀವು ಕ್ರಿಯೇಟ್ ಮಾಡ್ಲಿಕ್ಕೆ ಹೋಗಿರ್ತಾರೆ ಅದು ಆಲ್ರೆಡಿ ಎಕ್ಸಿಸ್ಟ್ ಅಂತ ತೋರಿಸುತ್ತೆ. ಈಗ ನಾನು ನಿಮಗೆ ಫಸ್ಟ್ ಏನ್ ಮಾಡ್ತೇನೆ, ಇಲ್ಲೇ ನಿಮಗೆ ತೋರಿಸ್ತೇನೆ ನೋಡಿ ಅದು ಯಾವ ರೀತಿ ಅಂತ ಹೇಳಿ. ಸೊ ಫಸ್ಟ್ ಏನ್ ಮಾಡೋಣ, ಡೇಟಾಬೇಸ್ ನ ಚೆಕ್ ಮಾಡೋಣ. ಶೋ ಏನ್ ಬೇಕು, ಶೋ ಡೇಟಾ ಬೇಸಸ್. ಸೊ ಇಲ್ಲಿ ನೋಡಬಹುದು 5 ಡೇಟಾಬೇಸಸ್ ಇದೆ, ಒಂದು ಅಭಿ ಅಂತ ಇದೆ, ಒಂದು ಅಲ್ಲಿ ಕೆಳಗಡೆ ಇದೆ ನೋಡಿ, ಅಷ್ಟೇ MySQL ಆ ಥರ ಡೇಟಾಬೇಸ್ಗಳು ಇದಾವೆ. ಈಗ ನಾನು ಡೇಟಾಬೇಸ್ ನನಗೆ ಗೊತ್ತಾಯ್ತು ಅಭಿ ಅಂತ ಹೇಳ್ಬಿಟ್ಟು, ಸೊ ನಾನು ಇವಾಗ ಡೇಟಾಬೇಸ್ ಕ್ರಿಯೇಟ್ ಮಾಡ್ಬೇಕಂದ್ರೆ ಅಭಿ ನೇಮ್ ಮಾತ್ರ ನಾನು ಕ್ರಿಯೇಟ್ ಮಾಡ್ಲಿಕ್ಕೆ ಹೋಗಲ್ಲ. ಈಗ ನೀವು ಶೋ ಡೇಟಾಬೇಸ್ ಅಂದ್ರೆ ಡೇಟಾಬೇಸ್ ನೋಡ್ಲಾರ್ದೆ ನೀವು, ಈಗ ನಾನು ಏನ್ ಮಾಡ್ತೀನಿ, ನಾನು ಡೇಟಾಬೇಸ್ ನೋಡಿಲ್ಲ ಅಂತ ಅನ್ಕೊಳ್ಳಿ. ಈಗ ನಾನು ಡೇಟಾಬೇಸ್ ನೋಡಿಲ್ಲ, ನಾನೀಗ ಡೇಟಾಬೇಸ್ ನೋಡ್ಲಾರ್ದೆ ನಾನು ಏನ್ ಮಾಡ್ತೇನೆ, ಈಗ ಕೊಡ್ತೇನೆ ಕ್ರಿಯೇಟ್, ಒಂದು ಡೇಟಾಬೇಸ್ ಕ್ರಿಯೇಟ್ ಮಾಡ್ತೇನೆ. ಡೇಟಾಬೇಸ್ ಅಭಿ ನೇಮ್ ಇಟ್ಕೊಂಡೆ ಕ್ರಿಯೇಟ್ ಮಾಡ್ತೇನೆ. ಅಂದ್ರೆ ಆಲ್ರೆಡಿ ಡೇಟಾಬೇಸ್ ಇಲ್ಲ ಅಂತ ನಾನು ಅನ್ಕೊಂಡಿದ್ದೇನೆ, ಯಾಕಂದ್ರೆ ನಾನು ಚೆಕ್ ಮಾಡ್ಲಿಕ್ಕೆ ಹೋಗಿಲ್ಲ ಅದ ಅಂತ ಹೇಳ್ಬಿಟ್ಟು. ಸೊ ಅಭಿ ಅಂತ ಕ್ರಿಯೇಟ್ ಮಾಡಕ್ ಹೋದೆ, ಇಲ್ಲಿ ನೋಡಬಹುದು ಎರರ್ನ ಫೇಸ್ ಮಾಡ್ತಾರೆ. ಏನಂದ್ರೆ ಎರರ್ ಫೇಸ್ ಮಾಡ್ತಾರ, ಡೇಟಾಬೇಸ್ ಆಲ್ರೆಡಿ ಎಕ್ಸಿಸ್ಟ್ ಅಂತ ಬರುತ್ತೆ. ಯಾಕಂದ್ರೆ ಆಲ್ರೆಡಿ ನಿಮ್ಮ ಸೀನಿಯರ್ ಇರ್ಬೋದು, ನಿಮ್ಮ ಸೂಪರ್ ಸೀನಿಯರ್ ಇರ್ಬೋದು, ಆ ಒಂದು ನೇಮ್ ಮೇಲೆ ಡೇಟಾಬೇಸ್ ಕ್ರಿಯೇಟ್ ಮಾಡಿದ್ದಾರೆ. ಸೊ ಇದು ಆಲ್ರೆಡಿ ಎಕ್ಸಿಸ್ಟ್ ಅಂತ ನಿಮ್ಗೆ ತೋರಿಸುತ್ತೆ. ಸೊ ಅದಕ್ಕೆ ಈ ರೀತಿ ಡೇಟಾಬೇಸ್ ನ ನೀವು ಚೆಕ್ ಮಾಡಿದ್ಮೇಲೆ ಈ ಒಂದು ಡೇಟಾಬೇಸ್ ಅಲ್ಲಿ ಯಾವ್ದು ನೇಮ್ ಇರಲ್ಲ ಆ ನೇಮ್ ನ ಕ್ರಿಯೇಟ್ ಮಾಡಬೇಕು. ಇಲ್ಲಿ ಅಭಿ ಅಂತ ನೇಮ್ ಇದೆ, ನಾನು ಇವಾಗ ಅಭಿ ಅಂತಾನೆ ಕ್ರಿಯೇಟ್ ಮಾಡ್ಲಿಕ್ಕೆ ಹೋದೆ, ಬಟ್ ಅದು ಎಕ್ಸಿಸ್ಟ್ ಅಂತ ಬಂತು. ಇವಾಗ ನಾನು ಬೇರೆ ನೇಮ್ ನ ಕ್ರಿಯೇಟ್ ಮಾಡಕ್ ಹೋಗ್ತೀನಿ. ಸೊ ಕ್ರಿಯೇಟ್ ಡೇಟಾಬೇಸ್ ನೇಮ್ ಏನ್ ಕೊಡ್ತೇನೆ, ಅರುಣ್ ಅಂತ ಒಂದು ನೇಮ್ ಇಂದ ನಾನು ಡೇಟಾಬೇಸ್ ಕ್ರಿಯೇಟ್ ಮಾಡ್ತೇನೆ. ಸೊ ಇವಾಗ ಏನಾಯ್ತು, ಡೇಟಾಬೇಸ್ ನ ಕ್ರಿಯೇಟ್ ಆಯ್ತು. ಇವಾಗ ಮತ್ತೆ ಡೇಟಾಬೇಸ್ ನ ಶೋ ಮಾಡ್ಲಿಕ್ಕೆ ನಾನು ಓಪನ್ ಮಾಡ್ತೇನೆ. ಸೊ ಶೋ ಡೇಟಾಬೇಸಸ್ ಕೊಟ್ಟೆ. ಸೊ ನೀವು ನೋಡಬಹುದು ಅಭಿ ಕೆಳಗಡೆ ಅರುಣ್ ಅನ್ನಕ್ಕಂತ ಡೇಟಾಬೇಸ್ ನಾವು ಜಸ್ಟ್ ಕ್ರಿಯೇಟ್ ಮಾಡಿದ್ವಿ, ಅರುಣ್ ಅನ್ನಕ್ಕಂತ ನಾನು ಡೇಟಾಬೇಸ್ ನ ಕ್ರಿಯೇಟ್ ಮಾಡಿದ್ದೇನೆ. ಸೊ ಈಗ ಅರುಣ್ ಅನ್ನೋ ಡೇಟಾಬೇಸ್ ನಾನು ಯೂಸ್ ಮಾಡಿ ಆಮೇಲೆ ನಾನು ಅದನ್ನ ಟೇಬಲ್ ನ ಕ್ರಿಯೇಟ್ ಮಾಡಬೇಕು ಅಕಾರ್ಡಿಂಗ್ ಟು ನಿಮ್ಮ ಒಂದು ಎಕ್ಸ್ಪೆರಿಮೆಂಟ್ ಕ್ವಶನ್. ಸೊ ಈಗ ನಾನು ಅರುಣ್ ಅನ್ನಕ್ಕಂತ ಡೇಟಾಬೇಸ್ ನ ಯೂಸ್ ಮಾಡ್ಬೇಕಂದ್ರೆ ಯಾವ ಕಮೆಂಟ್ ಏನೇನು ಬರೀಬೇಕು ಅಂತ ನೀವು ಥಿಂಕ್ ಮಾಡೋದ್ರೆ, ಸೊ ಯೂಸ್ ಅರುಣ್ ಅಂತ ನೀವು ಇಲ್ಲಿ ಟೈಪ್ ಮಾಡಬೇಕು. ಮತ್ತೆ ಇದನ್ನ ಬೇರೆ ಮೀನಿಂಗ್ ಅಲ್ಲಿ ಅರ್ಥ ತಿಳ್ಕೊಬೇಡಿ,
ಓಕೆನಾ. ಸೊ ಯೂಸ್ ಅರುಣ್ ಅಂತ ನೀವು ಕೊಟ್ರಿ ಅಂತಂದ್ರೆ ಅಲ್ಲಿ ಡೇಟಾಬೇಸ್ ಚೇಂಜ್ ಆಗುತ್ತೆ. ಸೊ ಆ ಡೇಟಾಬೇಸ್ ನ ಯೂಸ್ ಆಗುತ್ತೆ. ನೀವು ಯಾವ ಡೇಟಾಬೇಸ್ ನೇಮ್ ಕೊಟ್ಟಿರ್ತಾರೆ ಆ ಡೇಟಾಬೇಸ್ ಯೂಸ್ ಆಗುತ್ತೆ. ಸೊ ನಾನು ಯೂಸ್ ಅರುಣ್ ಅನ್ನಕ್ಕಂತ ಒಂದು ಡೇಟಾಬೇಸ್ ನಾನು ಯೂಸ್ ಮಾಡ್ತಾ ಇದ್ದೇನೆ. ಸೊ ಇವಾಗ ನಾವು ಅಕೌಂಟ್ ಕ್ವಶನ್ ಇದೆ, ಫಸ್ಟ್ ಟೇಬಲ್ ನ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿದ್ರೆ, ಸೊ ಇಲ್ಲಿ ಕ್ರಿಯೇಟ್ ಟೇಬಲ್. ಸೊ ಆ ಟೇಬಲ್ ನೇಮ್ ಏನಿರ್ಬೇಕಂತ ಹೇಳಿದರೆ ಎಂಪ್ಲಾಯ್ ಅಂತ ಹೇಳಿದ್ದಾರೆ. ಸೊ ಇನ್ನೊಂದು ಇಲ್ಲಿ ನೀವು ಏನ್ ನೇಮ್ ಕೊಟ್ಟಿರ್ತೀರ ನೆಕ್ಸ್ಟ್ ನೀವು ಇದೇನೆ ಫಾಲೋ ಮಾಡಬೇಕಾಗತ್ತೆ. ಇಲ್ಲಿ ನಾನು ಕ್ಯಾಪಿಟಲ್ ಇ ಕೊಟ್ಟು ನೆಕ್ಸ್ಟ್ ಲೆಟರ್ಸ್ ಫಸ್ಟ್ ಲೆಟರ್ ಕ್ಯಾಪಿಟಲ್ ಕೊಟ್ಟು ನೆಕ್ಸ್ಟ್ ಲೆಟರ್ ಸ್ಮಾಲ್ ಲೆಟರ್ ಕೊಟ್ಟಿದ್ದೇನೆ. ಸೊ ನೆಕ್ಸ್ಟ್ ನಾನು ಈ ಒಂದು ನೇಮ್ ಯೂಸ್ ಟೇಬಲ್ ನೇಮ್ ಯೂಸ್ ಮಾಡ್ಬೇಕಂತಂದ್ರೆ ಇದೇ ಫಸ್ಟ್ ಲೆಟರ್ ಕ್ಯಾಪಿಟಲ್ ಕೊಟ್ಟು ನೆಕ್ಸ್ಟ್ ಲೆಟರ್ ಸ್ಮಾಲ್ ಲೆಟರ್ ಇರಬೇಕು. ನಾನು ಅದು ಬಿಟ್ಟು ಫಸ್ಟ್ ಲೆಟರ್ ಸ್ಮಾಲ್ ಇಟ್ಕೊಂಡು ನೆಕ್ಸ್ಟ್ ಟೇಬಲ್ ನೇಮ್ ಕೊಡೋಕೆ ಹೋದಾಗ ಅವಾಗ ಎರರ್ ಬರುತ್ತೆ. ಸೊ ನೆಕ್ಸ್ಟ್ ಹೇಳ್ತಾ ಹೋಗ್ತೇನೆ. ಸೊ ನಾನೀಗ ಕ್ರಿಯೇಟ್ ಟೇಬಲ್, ಯಾವ ಟೇಬಲ್? ಎಂಪ್ಲಾಯ್ ಟೇಬಲ್. ಆ ಎಂಪ್ಲಾಯ್ ಏನೇನು ಮಾಡ್ಬೇಕಂತ ಹೇಳಿದರೆ ಕ್ವಶನ್ ಓಪನ್ ಮಾಡಿ ಏನ್ ಹೇಳಿದ್ದಾರೆ, ಅಟ್ರಿಬ್ಯೂಟ್ಸ್ ಎಂಪ್ಲಾಯ್ ನಂಬರ್, ಎಂಪ್ಲಾಯ್ ನೇಮ್, ಜಾಬ್, ಮ್ಯಾನೇಜರ್ ನಂಬರ್, ಸ್ಯಾಲರಿ, ಕಮಿಷನ್ ಆ ಬೋಲ್ಡ್ ಅಲ್ಲಿ ಇರುತ್ತೆ ನೋಡಿ, ಅದೇ ಅಟ್ರಿಬ್ಯೂಟ್ಸ್. ಸೊ ಅದನ್ನ ಕ್ರಿಯೇಟ್ ಮಾಡಿ ಅಂತ ಹೇಳಿದರೆ, ಸೊ ಈಗ ನೋಡೋಣ ಎಂಪ್ಲಾಯ್ ನೇಮ್ ಎಂಪ್ಲಾಯ್ ನಂಬರ್ ಕ್ರಿಯೇಟ್ ಮಾಡಿ ಅಂತ ಹೇಳಿದ್ರೆ, ಸೊ ನಂಬರ್ ಆಲ್ವೇಸ್ ಏನಿರುತ್ತೆ ಇಂಟೀಜರ್ ಇರುತ್ತೆ. ಸೊ ಅದನ್ನು ಒಂದು 12 ಇಂಟೀಜರ್ ಕೊಡ್ತೇನೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಕೊಟ್ಕೊಳ್ಳಿ, ಓಕೆನಾ. ಸೊ ನಾನು 12 ಕೊಟ್ಟಿದ್ದೇನೆ ಸಾಕಂತೇಳಿ. ನೆಕ್ಸ್ಟ್ ಎಂಪ್ಲಾಯ್ ನೇಮ್ ಇದೆ, ಎಂಪ್ಲಾಯ್ ನೇಮ್ ಏನಿದೆ ಅದು ಕ್ಯಾರೆಕ್ಟರ್ ಅಲ್ಲಿ ಇರುತ್ತೆ. ನೇಮ್ ಯಾವಾಗಲೂ ಇಂಟೀಜರ್ ಅಥವಾ ವ್ಯಾರ್ಕ್ಯಾರ್ ಆಗಿ ಬರೋದಿಲ್ಲ. ಸೊ ನೇಮ್ ಅಂದ್ಮೇಲೆ ನೇಮ್ ಇರುತ್ತೆ. ಈಗ ನನ್ನ ಹೆಸರು ಅಭಿ ಅಂತಾನೆ ಇರುತ್ತೆ. ಅದು ಬಿಟ್ಟು ಅಭಿ 1 2 3 ಈ ತರ ನೇಮ್ ಆ ರೀತಿ ನೇಮ್ ಇರ್ತವೆ, ಇಲ್ಲಂತ ಹೇಳ್ತಿಲ್ಲ. ಅದು ಯಾವ ನೇಮ್ ಅಂತಂದ್ರೆ ಈಗ ನಮ್ಗೆ ಬೇಡ ಅದೆಲ್ಲ. ಬೇಕಾದ್ರೆ ನಿಮ್ಗೆ ಬೇಕಿದ್ರೆ ನಿಮ್ಗೆ ವಿತ್ ನಂಬರ್ ಕಂಟೆಂಟ್ಸ್ ಇರಕಂತ ಅಂದ್ರೆ ನಂಬರ್ ಇರಕಂತ, ಈಗ ಅಭಿ 1 2 3 ಅಂತ ನನಗೆ ನಂಬರ್ ಬೇಕಿತ್ತಪ್ಪ ಅಂದ್ರೆ ಅವಾಗ ನೀವು ಇಲ್ಲಿ ವಾರ್ಕೇರ್ ಅಂತ ಕೊಡ್ರಿ. ನನಗೆ ಜಸ್ಟ್ ನನ್ನ ಹೆಸರು ಅಭಿ ಅಂತದ, ಬೇರೆ ಏನು ನಂಬರ್ ಇಲ್ಲ. ಸೊ ಈಗ ನಾನು ಅಭಿ ಅಂತ ಕೊಡ್ತೇನೆ. ಸೊ ಅಲ್ಲಿ ನಿಮ್ಗೆ ವಾರ್ಕೇರ್ ಅಂತ ವಾರ್ಕೇರ್ ಕೊಟ್ರೆ ಬೆಟ್ರು, ನೀವು ನಂಬರ್ ಹಾಕಿದ್ರು ಏನ್ ಹಾಕಿದ್ರು ಬರುತ್ತೆ. ಸೊ ಅಭಿ ಕ್ಯಾರೆಕ್ಟರ್ ಒಂದು 12 ಕೊಡ್ತೇನೆ. ಸೊ ನಂದು ಸರ್ ನೇಮ್ ಇನಿಷಿಯಲ್ ಎಲ್ಲ ಇಟ್ಕೊಂಡು ಒಂದು 12 ಲೆಟರ್ಸ್ಗಳು ಕೊಟ್ಟಿನಿ, ಅಂದ್ರೆ 12 ಡಿಜಿಟ್ ವರೆಗೂ, ಓಕೆನಾ. ನೆಕ್ಸ್ಟ್ ಏನ್ ಹೇಳಿದ್ರೆ ಜಾಬ್ ಅಂತ ಹೇಳಿರ್ಬೇಕಲ್ಲ, ಒಂದ್ಸರಿ ನೋಡೋಣ ಕ್ವಶನ್ ಏನಕ್ಕೆ. ಎಸ್, ನೆಕ್ಸ್ಟ್ ಜಾಬ್, ಮ್ಯಾನೇಜರ್ ನಂಬರ್, ಆಮೇಲೆ ಸ್ಯಾಲ್ರಿ, ಆಮೇಲೆ ಕಮಿಷನ್, ಓಕೆನಾ. ಸೊ ಇವಾಗ ಜಾಬ್, ಓಕೆನಾ. ಜಾಬ್ ಏನು ಆಲ್ವೇಸ್ ಕ್ಯಾರೆಕ್ಟರ್ ಇರುತ್ತೆ. ಹೇಗಿರ್ತಾರೆ ಕ್ಯಾರೆಕ್ಟರ್ ಅಂದ್ರೆ ವ್ಯಾರ್ಕ್ಯಾರಿ ಯಾಕೆ ಅಂದ್ರೆ ನೀವು ನೋಡ್ಬೋದು ಯಾರಾದ್ರೂ ಜಾಬ್ ಇರ್ತಾವೆ. ಯಾವ ಜಾಬ್ ಅಲ್ಲಿ? ಪೊಲೀಸ್ ಜಾಬ್. ಯಾವ ಜಾಬ್? ಆರ್ಮಿ ಜಾಬ್. ಯಾವ ಜಾಬ್? ಸಾಫ್ಟ್ವೇರ್ ಜಾಬ್. ಅದು ಬಿಟ್ಟು ಸಾಫ್ಟ್ವೇರ್ 1 2 3 ಜಾಬ್, ಪೊಲೀಸ್ 101 ಜಾಬ್, ಪೊಲೀಸ್ 888 ಜಾಬ್, ಮಾಸ್ಟರ್ 888 ಜಾಬ್ ಈ ತರ ಇರಲ್ಲ. ಸೊ ಕ್ಯಾರೆಕ್ಟರ್ ಇರುತ್ತೆ. ಸೊ ಹಾಗಾಗಿ ಅದೊಂದು 20 ಲೆಟರ್ಸ್ ಕೊಡ್ತೇನೆ. ಜಾಬ್ ಅಷ್ಟೊಂದಿರಲ್ಲ, ನೀವು ಎಷ್ಟು ಬೇಕಾದ್ರೂ ಕೊಡ್ಬೋದು, ಅದೇನು ಲಿಮಿಟ್ ಏನಿಲ್ಲ. ಸೊ ಜಾಬ್ ಆದ್ಮೇಲೆ ನೆಕ್ಸ್ಟ್ ಏನಿದೆ ಮ್ಯಾನೇಜರ್ ನಂಬರು. ಸೊ ಮ್ಯಾನೇಜರ್ ನಂಬರ್ ಏನಿದೆ ಮ್ಯಾನೇಜರ್ ನಂಬರ್ ಏನ್ ಕೊಡೋಣ? ಮ್ಯಾನೇಜರ್ ನಂಬರ್ ಇಂಟೀಜರ್ ಇರೋದ್ರಿಂದ ಸೊ ಅಲ್ಲಿ ಇಂಟೀಜರ್ ಕೊಡಿ, ಓಕೆನಾ. ಎಷ್ಟು? ಒಂದು 10 ಇಂಟೀಜರ್ಸ್ ನಂಬರ್ ಮ್ಯಾನೇಜರ್ ನಂಬರ್ ಇರಲಿ. ನೆಕ್ಸ್ಟ್ ಆಮೇಲೆ ಸ್ಯಾಲ್ರಿ. ಸೊ ಅವ್ರ ಸ್ಯಾಲ್ರಿ ಏನ್ ಮಾಡಿದ್ರೆ ಸ್ಯಾಲ್ ಅಂತ ಯೂಸ್ ಮಾಡಂತ ಹೇಳಿದ್ದಾರೆ. ಸೊ ಸ್ಯಾಲ್ರಿ ಏನಿರುತ್ತೆ, ನೀವು ಕೆಲವರು ಅನ್ಕೊಂಡಿದ್ರ ಇಂಟೀಜರ್ ಅಲ್ಲಿ ಇರುತ್ತೆ ಅಂದ್ಬಿಟ್ಟು. ಸೊ ನೋಡಿ, ನಿಮ್ಮ ಒಂದು ಸ್ಯಾಲ್ರಿ ಎಕ್ಸಾಕ್ಟ್ 10,000 ಇತ್ತಂದ್ರೆ ನೀವು ಇಲ್ಲಿ ಇಂಟ್ ಅಂತ ತಗೊಳ್ಬೇಕಂದ್ರೆ ಇಂಟೀಜರ್ ತಗೊಳ್ಬೇಕು. ಈಗ ಎಲ್ಲರ ಸ್ಯಾಲ್ರಿ ಏನಿರುತ್ತೆ ಸೇಮ್ ಇರಲ್ಲ. ಈಗ ನನ್ನ ಸ್ಯಾಲ್ರಿ 86,043 ಇದೆ. ಸೊ ಈಗ ನಾನು ಇಲ್ಲಿ ಇಂಟೀಜರ್ ಕೊಟ್ಟೆ ಅಂತಂದ್ರೆ ನಾನಲ್ಲಿ ಇಂಟೀಜರ್ ಕೊಟ್ಟ ಮೇಲೆ ಆಮೇಲೆ ನಾವು ಇನ್ಸರ್ಟ್ ಮಾಡ್ಲಿಕ್ಕೆ ಹೋದಾಗ ವ್ಯಾಲ್ಯೂಸ್ ಅದು ಎರರ್ ಬರುತ್ತೆ. ಯಾಕಂದ್ರೆ ನಾನು ಇಂಟೀಜರ್ ಅಂತ ಕೊಟ್ಟಿರ್ತೇನೆ. ಮತ್ತೆ ಡೆಸಿಮಲ್ ಇದ್ದಾಗ ನಾವು ಏನ್ ತಗೊಳ್ಬೇಕಂತಂದ್ರೆ ಡೆಸಿಮಲ್, ನನ್ನ ಸ್ಯಾಲ್ರಿ 86,043 ನನ್ನ ಡೆಸಿಮಲ್ ತಗೋತಾರೆ. ಡೆಸಿಮಲ್ ಎಷ್ಟುವರೆಗೂ? 10 ಡಿಜಿಟ್ಸ್ ವರೆಗೂ. ಆಮೇಲೆ ಡೆಸಿಮಲ್ ಆದ್ಮೇಲೆ ಎಷ್ಟು ನಂಬರ್ಸ್ ಅಂದ್ರೆ 2 ನಂಬರ್ಸ್. ನಿಮ್ಗೆ ಅರ್ಥ ಆಯ್ತು ಅಂತ ಹೇಳ್ತೀನಿ, ಕನ್ನಡದಲ್ಲಿ ಹೇಳ್ತಿದ್ದೀನಿ. ಅದಕ್ಕೋಸ್ಕರ ಇಲ್ಲಿ ಡೆಸಿಮಲ್ 10,2 ಅಂತ ತಗೊಂಡೆ. 10 ಅಂದ್ರೆ ಏನಂತಂದ್ರೆ ಅಪ್ ಟು 10 ಡಿಜಿಟ್ ವರೆಗೂ ನಿಮ್ಮ ಸ್ಯಾಲ್ರಿ. ಮತ್ತೆ 2 ಅಂತಂದ್ರೆ ಆ ನಿಮ್ಮ ಸ್ಯಾಲ್ರಿ ಮೇಲೆ ಏನ್ ಡೆಸಿಮಲ್ ಇರುತ್ತೆ ಅದು. ಆಮೇಲೆ ನಿಮ್ಗೆ ಏನ್ ವ್ಯಾಲ್ಯೂಸ್ ಇನ್ಸರ್ಟ್ ಮಾಡೋ ಟೈಮಿಗೆ ಹೇಳ್ತೀನಿ, ಅವ್ರು ನಿಮ್ಗೆ ಅರ್ಥ ಆಗುತ್ತೆ ಏನಕ್ಕಂಥದ್ದು. ಅಂದ್ರೆ 10 ಅಂದ್ರೆ ಏನು, ಆಮೇಲೆ 2 ಅಂದ್ರೆ ಡೆಸಿಮಲ್ ಏನಂತ ನಿಮ್ಗೆ ಕಂಪ್ಲೀಟ್ ಹೇಳ್ತೇನೆ. ಸೊ ಫಸ್ಟ್ ನಾವು ಇನ್ಸರ್ಟ್ ವ್ಯಾಲ್ಯೂ ಟೇಬಲ್ ಕ್ರಿಯೇಟ್ ಮಾಡಿ ಆಮೇಲೆ ವ್ಯಾಲ್ಯೂ ಇನ್ಸರ್ಟ್ ಮಾಡ್ತಾರೆ, ನಿಮಗೆ ಅರ್ಥ ಆಗುತ್ತೆ, ಓಕೆನಾ. ನೆಕ್ಸ್ಟ್ ಏನಿದೆ ಕಮಿಷನ್ ಇದೆ. ಸೊ ಕಮಿಷನ್ಗೆ ಬರೋದಾದ್ರೆ ಅದು ಕೂಡ ಡೆಸಿಮಲ್ ಇರುತ್ತೆ ಕಮಿಷನ್. ಸೊ ಇಂಟೀಜರ್ ಆಮೇಲೆ ಡೆಸಿಮಲ್. ಎಕ್ಸಾಕ್ಟ್ ಸ್ಯಾಲರಿ ಇತ್ತಪ್ಪ ಅಂದ್ರೆ 10,000 ಕರೆಕ್ಟ್ ಇತ್ತಪ್ಪ ಅಂದ್ರೆ ಅದು ಇಂಟೀಜರ್ ತಗೊಂಡ್ರೆ ಎಲ್ಲರೂ 10,000 ಅಲ್ಲ.
10,000 ಪೈಸೆ ಇರುತ್ತೆ. ಈಗ ನನ್ನ ಸ್ಯಾಲ್ರಿ 86,043 ಈಗ ನಿಮ್ಮ ಸ್ಯಾಲ್ರಿ ಒಂದು 13,000 ಎಷ್ಟೋ ಪೈಸೆ ಈ ರೀತಿ ಇರುತ್ತೆ. ಸೊ ನನ್ನ ಎಲ್ಲರ ಸ್ಯಾಲ್ರಿ ಮ್ಯಾಕ್ಸಿಮಮ್ 10 ಡಿಜಿಟ್ಸ್ ಇರುತ್ತೆ ಸ್ಯಾಲ್ರಿ, ಅದಕ್ಕಿಂತ ಜಾಸ್ತಿ ಹೋಗಲ್ಲ. ಓಕೆನಾ. ಸೊ ಇವಾಗ ಏನಾಯ್ತು, ಸೊ ಕಂಪ್ಲೀಟ್ ಕ್ರಿಯೇಟ್ ಆಯ್ತು. ಓಕೆನಾ. ಸೊ ಕ್ರಿಯೇಟ್ ಮಾಡಿದ್ವಿ. ಇವಾಗ ನಾವು ಟೇಬಲ್ ವ್ಯೂ ಮಾಡಬೇಕು ಅಂತಂದ್ರೆ ಡೆಸ್ಕ್ ನಿಮ್ಮ ಒಂದು ಎಂಪ್ಲಾಯ್ ಏನಿರುತ್ತೆ ಆ ಟೇಬಲ್ ನೇಮು, ಆ ಟೇಬಲ್ ನೇಮ್ ನೀವು ಇಲ್ಲಿ ಕೊಡಬೇಕು. ಸೊ ಇಲ್ಲಿ ನೋಡ್ಬೋದು ನಮ್ಮ ಟೇಬಲ್ ಕ್ರಿಯೇಟೆಡ್ ಆಗಿದೆ. ಸೊ ಇವಾಗ ಏನ್ ಮಾಡಬೇಕು ಅಕಾರ್ಡಿಂಗ್ ಟು ಕ್ವಶನ್ ಅಂದ್ರೆ ಫಸ್ಟ್ ಕ್ವಶನ್ ಏನಿದೆ ಕ್ರಿಯೇಟ್ ಅ ಯೂಸರ್ ಗ್ರಾಂಟ್ ಆಲ್ ಪರ್ಮಿಷನ್ಸ್ ಟು ದ ಯೂಸರ್ ಅನ್ನಕ್ಕಂತ ಒಂದು ಏನಿದೆ ಇಲ್ಲಿ ಕ್ವಶನ್ ಕೇಳಿದ್ದಾರೆ. ಅಂದ್ರೆ ಇವಾಗ ನೀವು ಏನ್ ಮಾಡ್ಬೇಕು ಅಂತಂದ್ರೆ ಒಂದು ಯೂಸರ್ನ ಕ್ರಿಯೇಟ್ ಮಾಡಬೇಕು, ಒಬ್ಬ ಯೂಸರ್ನ ಕ್ರಿಯೇಟ್ ಮಾಡಬೇಕು. ಆ ಒಬ್ಬ ಯೂಸರ್ಗೆ ನೀವು ಪರ್ಮಿಷನ್ಸ್ ನ ಏನ್ ಮಾಡಬೇಕು, ಗ್ರಾಂಟ್ ಮಾಡಬೇಕು. ಓಕೆನಾ. ಸೊ ಇವಾಗ ಒಂದು ಯೂಸರ್ ನೇಮ್ ನಾವು ಕ್ರಿಯೇಟ್ ಮಾಡೋಣ ಬನ್ನಿ. ಆಮೇಲೆ ಆ ಒಂದು ಯೂಸರ್ಗೆ ಎಲ್ಲ ಪರ್ಮಿಷನ್ಸ್ ಗ್ರಾಂಟ್ ಕೊಡೋಣ. ಸೊ ಇವಾಗ ಒಂದು ಯೂಸರ್ ನೇಮ್ ಕ್ರಿಯೇಟ್ ಮಾಡಬೇಕು. ಕ್ರಿಯೇಟ್ ಯೂಸರ್ ನೇಮ್ ಏನ್ ಕೊಡೋಣ ಅಂತಂದ್ರೆ ಶರತ್ ಅನ್ನಕ್ಕಂತ ಒಂದು ಯೂಸರ್ ನೇಮ್ ಕ್ರಿಯೇಟ್ ಮಾಡೋಣ. ಸೊ ಯೂಸರ್ ನೇಮ್ ಕ್ರಿಯೇಟ್ ಆಯ್ತು. ಈಗ ಈ ಒಂದು ಯೂಸರ್ಗೆ ನಾವು ಎಲ್ಲ ಪರ್ಮಿಷನ್ಸ್ ಗ್ರಾಂಟ್ ಕೊಡಬೇಕು. ಸೊ ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಗ್ರಾಂಟ್ ಆಲ್ ಪ್ರಿವಿಲೇಜಸ್ ಆನ್ ಯಾವುದ್ರ ಮೇಲೆ ಟೇಬಲ್ ಏನೇನಿದೆ ಎಂಪ್ಲಾಯ್ ಅಲ್ಲ, ಎಸ್ ಎಂಪ್ಲಾಯ್. ಯಾರಿಗೆ ನಾವು ಗ್ರಾಂಟ್ ಮಾಡಬೇಕು ಪರ್ಮಿಷನ್ಸ್ ಎಲ್ಲಾನು ಟು ಯಾರಿಗೆ ನಾವು ಯೂಸರ್ ಕ್ರಿಯೇಟ್ ಮಾಡಿದ್ವಲ್ಲ, ಯೂಸರ್ ಯಾರು ಇವರಿಗೆ ಶರತ್. ಸೊ ಇಲ್ಲಿ ಹೇಳ್ತೀನಿ ನೋಡಿ, ಒಂದು ಯೂಸರ್ನ ಕ್ರಿಯೇಟ್ ಮಾಡಬೇಕು. ನಾನು ಕ್ರಿಯೇಟ್ ಮಾಡಿದ್ದೇನೆ, ನಿನ್ನಂತ ಯೂಸರ್ ಹೆಸರು ಶರತ್ ಅನ್ನಕ್ಕಂತ ಒಬ್ಬ ಯೂಸರ್ನ ನಾನು ಕ್ರಿಯೇಟ್ ಮಾಡಿದ್ದೇನೆ. ಮತ್ತೆ ಅಕಾರ್ಡಿಂಗ್ ಟು ಕ್ವಶನ್ ಆ ಒಬ್ಬ ಯೂಸರ್ಗೆ ಎಲ್ಲ ಪರ್ಮಿಷನ್ಸ್ ಗ್ರಾಂಟ್ ಕೊಡಬೇಕು. ಸೊ ನಾನು ಇಲ್ಲಿ ಏನ್ ಮಾಡಿದ್ದೇನೆ, ಗ್ರಾಂಟ್ ಆಲ್ ಪ್ರಿವಿಲೇಜಸ್ ಆನ್ ಎಂಪ್ಲಾಯ್. ಇಲ್ಲಿ ಎಂಪ್ಲಾಯ್ ಅಂತ ನಾವು ಟೇಬಲ್ ಕ್ರಿಯೇಟ್ ಮಾಡಿ ಇರೋದ್ರಿಂದ ಎಂಪ್ಲಾಯ್ ಅಂತ ತಗೊಂಡಿದ್ದೇವೆ. ಇನ್ ಕೇಸ್ ಸ್ಟೂಡೆಂಟ್ ಇದ್ರೆ ಗ್ರಾಂಟ್ ಆಲ್ ಪ್ರಿವಿಲೇಜಸ್ ಆನ್ ಸ್ಟೂಡೆಂಟ್ಸ್ ಟು ಯಾರಿಗೆ ನೀವು ಯಾವ ಒಂದು ಯೂಸರ್ಗೆ ನೀವು ಗ್ರಾಂಟ್ ಮಾಡ್ಬೇಕಂತ ಇದರ ಎಲ್ಲ ಪರ್ಮಿಷನ್ಸ್ ಆ ಯೂಸರ್ ನೇಮ್ ಕೊಡಬೇಕು. ಸೊ ನಾನು ಇಲ್ಲಿ ಶರತ್ ಅನ್ನ ಯೂಸರ್ ನೇಮ್ ಕ್ರಿಯೇಟ್ ಮಾಡಿದ್ದೇನೆ ಯೂಸರ್ನ. ಆ ಒಂದು ಯೂಸರ್ಗೆ ಅಕಾರ್ಡಿಂಗ್ ಟು ಕ್ವಶನ್ ಎಲ್ಲ ಪರ್ಮಿಷನ್ ಗ್ರಾಂಟ್ ಮಾಡಬೇಕು. ಸೊ ಅದಕ್ಕೆ ನಾನು ಗ್ರಾಂಟ್ ಆಲ್ ಪ್ರಿವಿಲೇಜಸ್ ಆನ್ ಎಂಪ್ಲಾಯ್ ಟು ಶರತ್ ಅಂತ ಕೊಟ್ಟಿದ್ದೇನೆ. ಸೊ ಇಲ್ಲಿ ಕ್ವೇರಿ ಓಕೆ ಆಯ್ತು. ಸೊ ಗ್ರಾಂಟ್ ಪರ್ಮಿಷನ್ ಪ್ರಿವಿಲೇಜಸ್ ಏನಿತ್ತು ಸಕ್ಸಸ್ಫುಲ್ ಆಯ್ತು. ಅಂದ್ರೆ ಫಸ್ಟ್ ಕ್ವಶನ್ ಒಂದು ಕಂಪ್ಲೀಟ್ ಆಯ್ತು. ಯೂಸರ್ನ ಕ್ರಿಯೇಟ್ ಮಾಡಿದ್ವಿ, ಆ ಒಂದು ಯೂಸರ್ಗೆ ಎಲ್ಲ ಪರ್ಮಿಷನ್ಸ್ ಗ್ರಾಂಟ್ ಮಾಡಿದ್ವಿ. ಈಗ ಸೆಕೆಂಡ್ ಕ್ವಶನ್ ಏನಿದೆ ಅದನ್ನು ನೋಡೋಣ ಬನ್ನಿ. ಸೊ ಸೆಕೆಂಡ್ ಕ್ವಶನ್ ಇನ್ಸರ್ಟ್ ಎನಿ 3 ರೆಕಾರ್ಡ್ಸ್, ಅಂದ್ರೆ 3 ರೆಕಾರ್ಡ್ಸ್ ನ ಇನ್ಸರ್ಟ್ ಮಾಡ್ಬೇಕಂತ ಹೇಳಿದ್ರೆ ಮತ್ತೆ ಅದನ್ನ ರಿಸಲ್ಟ್ ಕೂಡ ಚೆಕ್ ಮಾಡ್ಬೇಕಂತ ಹೇಳಿದ್ದಾರೆ. ಸೊ ಇವಾಗ ನಾವು ಏನ್ ಮಾಡೋಣ, ಇನ್ಸರ್ಟ್ ಇಂಟು ಎಂಪ್ಲಾಯ್. ಈಗ ನಾವು ವ್ಯಾಲ್ಯೂಸ್ಗಳನ್ನ ಇನ್ಸರ್ಟ್ ಮಾಡಬೇಕು. ಸೊ ಹಂಗಾಗಿ ವ್ಯಾಲ್ಯೂಸ್ ಇನ್ಸರ್ಟ್ ಟು ಎಂಪ್ಲಾಯ್ ವ್ಯಾಲ್ಯೂಸ್. ಓಕೆನಾ. ಅಕಾರ್ಡಿಂಗ್ ಟು ಸೀರಿಯಲ್ ನಂಬರ್ ಇಲ್ಲಿ ಏನಿದೆ ನೋಡಿ, ಎಂಪ್ಲಾಯ್ ನಂಬರ್ ಫಸ್ಟ್ ಇದೆ, ಎಂಪ್ಲಾಯ್ ನೇಮ್ ಆಮೇಲೆ ಜಾಬ್, ಮ್ಯಾನೇಜರ್ ನಂಬರ್, ಸ್ಯಾಲರಿ, ಕಮಿಷನ್. ಸೊ ಇದೇ ಸೀರಿಯಲ್ ಪ್ರಕಾರ ನಾವು ಇಲ್ಲಿ ವ್ಯಾಲ್ಯೂಸ್ ನ ಇನ್ಸರ್ಟ್ ಮಾಡಬೇಕಾಗುತ್ತೆ. ಸೊ ಫಸ್ಟ್ ಎಂಪ್ಲಾಯ್ ನಂಬರ್ ಏನಂದ್ರೆ 1 2 3 4 5 ಅವ್ರು ಎಷ್ಟು ಹೇಳಿದರೆ 3 ರೆಕಾರ್ಡ್ಸ್, ಅಂದ್ರೆ ನಾವು 3 ಟೈಮ್ಸ್ ಇದನ್ನ ಕ್ರಿಯೇಟ್ ಮಾಡಬೇಕು. ಸೊ ಎಂಪ್ಲಾಯ್ ನಂಬರ್ನ ನಾವು ಕ್ರಿಯೇಟ್ ಮಾಡಿದ್ವಿ. ನೆಕ್ಸ್ಟ್ ಎಂಪ್ಲಾಯ್ ನೇಮ್ ಕ್ರಿಯೇಟ್ ಮಾಡ್ತೇನೆ. ಏನ್ ಕೊಡ್ತೇನೆ, ಎಂಪ್ಲಾಯ್ ನೇಮ್ ಸಾಗರ್ ಅಂತ ಕೊಡ್ತೇನೆ. ಓಕೆನಾ. ನೆಕ್ಸ್ಟ್ ಅವನು ಜಾಬ್ ಏನ್ ಮಾಡ್ತಾನೆ ಅಂತ ನೋಡೋದಾದ್ರೆ ಸಾಫ್ಟ್ವೇರ್ ಜಾಬ್ ಮಾಡ್ತಾನೆ. ಸೊ ನೆಕ್ಸ್ಟ್ ಅವನ ಮ್ಯಾನೇಜರ್ ನಂಬರ್ ಯಾವುದು ಅಂತಂದ್ರೆ ಸುಮ್ಮನೆ 178978988 ಇರಲಿ. ಓಕೆನಾ, ಮ್ಯಾನೇಜರ್ ನಂಬರ್. ಅದಾದ್ಮೇಲೆ ಅವನ ಸ್ಯಾಲ್ರಿ ಎಷ್ಟಂತಂದ್ರೆ ಒಂದು 54,045 ಓಕೆನಾ. ನೆಕ್ಸ್ಟ್ ಅವನ ಒಂದು ಕಮಿಷನ್ ಎಷ್ಟಿದೆ ಅಂತಂದ್ರೆ ಒಂದು 12,000 ಕಮಿಷನ್ ಇದೆ ಅಂತ ಹೇಳ್ಕೊಳ್ಳಿ. 12,013 ಓಕೆನಾ. ಈಗ ನಾವು ಒಂದು ರೆಕಾರ್ಡ್ನ ಕಂಪ್ಲೀಟ್ ಮಾಡಿದ್ವಿ. ಇವಾಗ ನೆಕ್ಸ್ಟ್ ಅವ್ರು ಹೇಳಿದ್ರೆ 3 ರೆಕಾರ್ಡ್, ಈಗ ನಾವು ಒಂದು ಕಂಪ್ಲೀಟ್ ಮಾಡ್ತೀವಿ, ಇನ್ನು 2 ಬರಿಬೇಕು. ಸೊ ಇನ್ನು 2 ನಾವು ಇಲ್ಲೇ ಕಂಟಿನ್ಯೂ ಮಾಡೋಣ.
ನೀವು ಕೆಳಗಡೆ ಸ್ಟೆಪ್ ವೈಸ್ ಮಾಡಬಹುದು ಅಥವಾ ಇಲ್ಲಿ ನೀವು ಕಂಟಿನ್ಯೂ ಮಾಡಬಹುದು. ಸೊ ಕಂಟಿನ್ಯೂ ಬೇಕಾದ್ರೆ ಕಾಮ ಕೊಟ್ಟು ನೆಕ್ಸ್ಟ್ ಇನ್ನೊಂದು ಬ್ರಾಕೆಟ್ ಓಪನ್ ಮಾಡಬೇಕು. ಸೊ ಇನ್ನೊಬ್ಬ ಎಂಪ್ಲಾಯ್ ನಂಬರ್ ಏನಂತಂದ್ರೆ 3 4 5 6. ಓಕೆನಾ. ನೆಕ್ಸ್ಟ್ ಆ ಎಂಪ್ಲಾಯ್ ನೇಮ್ ಏನ್ ಕೊಡು ಅಂತಂದ್ರೆ ಏನೋ ಒಂದು ಕೊಡ್ಕೊಳ್ರಪ್ಪ, ಹರ್ಷ ಅಂತ ಕೊಡ್ಕೊಳ್ರಿ, ಹರ್ಷ. ಓಕೆನಾ. ನೆಕ್ಸ್ಟ್ ಆ ಎಂಪ್ಲಾಯ್ ಏನ್ ಜಾಬ್ ಮಾಡ್ತಾನೆ, ಪೊಲೀಸ್ ಜಾಬ್ ಅಂತ ಇಟ್ಕೊಳ್ಳಿ. ಓಕೆನಾ, ಪೊಲೀಸ್ ಜಾಬ್, ಹರ್ಷನು ಪೊಲೀಸ್ ಜಾಬ್ ಮಾಡ್ತಾನೆ. ನೆಕ್ಸ್ಟ್ ಅವನ ಒಂದು ಮ್ಯಾನೇಜರ್ ನಂಬರ್ ಏನು, ಸುಮ್ಮನೆ ಏನೋ ನಂಬರ್ ಕೊಟ್ಟೆ. ಅವನ ಸ್ಯಾಲ್ರಿ ಎಷ್ಟು, 45,000 ಒಂದು 32 ಪೈಸೆ. ಅವನ ಕಮಿಷನ್ ಎಷ್ಟು, ಒಂದು 8,000 ಒಂದು 58 ಪೈಸೆ. ಓಕೆನಾ. ಈಗ 2 ಕಂಪ್ಲೀಟ್ ಆಯ್ತು. ಒಂದು ಅವ್ರು ಹೇಳಕ್ಕಂತ 3 ರೆಕಾರ್ಡ್ಸ್ ಅಲ್ಲಿ 2 ರೆಕಾರ್ಡ್ಸ್ ಕಂಪ್ಲೀಟ್ ಮಾಡಿದೆ. ಈಗ ಇನ್ನೊಂದು ರೆಕಾರ್ಡ್ಸ್ ನ ಕಂಪ್ಲೀಟ್ ಮಾಡೋಣ, ಅಲ್ಲೇ ಕಂಟಿನ್ಯೂ ಮಾಡ್ತೀನಿ ನಾನು. ಓಕೆನಾ. ಇನ್ನೊಬ್ಬ ಎಂಪ್ಲಾಯ್ ಐಡಿ ಏನಂತಂದ್ರೆ 8976 ಎಂಪ್ಲಾಯ್ ಐಡಿ. ಅವನ ಹೆಸರು ಏನಂತಂದ್ರೆ ಏನೋ ಒಂದು ಕೊಡ್ಕೊಳ್ರಪ್ಪ ಕಡೆ, ಸಂತು ಅಂತ ಕೊಡ್ಕೊಳ್ರಿ. ಬೇಡ, ಸಂತು ಅಂದ್ರೆ ಅದು ಇದಾಗತ್ತೆ, ಸಂತೋಷ್ ಅಂತ ಕೊಡ್ಕೊಳ್ರಿ. ಸಂತೋಷ್ ಅಂತ ಕೊಡ್ಕೊಳ್ರಿ. ಇದು ಸತೀಶ್ ಅಂತ ಪ್ರಿಂಟ್ ಆಗ್ತಿದ್ದೀವಿ. ಓಕೆ, ಸಂತೋಷ್ ಅಂತ ಕೊಡ್ಕೊಳ್ರಿ. ಅವನ ಹೆಸರು ಸಂತೋಷ್ ಅಂತ ಕೊಟ್ರಿ. ಯಾವ ಜಾಬ್ ಮಾಡ್ತಾನೆ, ಅವನು ಕೂಡ ಸಾಫ್ಟ್ವೇರ್ ಕೊಡ್ರಿ. ಬೇಡ, ಸಾಫ್ಟ್ವೇರ್ ಬೇಡ್ರಿ, ಮಾಸ್ಟರ್ ಜಾಬ್ ಮಾಡ್ತಾನೆ ಅಂತ ಅನ್ಕೊಳ್ರಿ. ಓಕೆನಾ, ಮಾಸ್ಟರ್ ಜಾಬ್ ಮಾಡ್ತಾನೆ. ಅವನ ಒಂದು ಮ್ಯಾನೇಜರ್ ಐಡಿ ನಂಬರ್ ಏನದ, ಸುಮ್ಮನೆ ಏನೋ ಒಂದು ಕೊಡ್ರಿ. ಏನು 7 6 ಸುಮ್ಮನೆ ಏನೋ ಒಂದು ಐಡಿ ಕೊಡ್ರಪ್ಪ ಕಡೆ, ಆಯ್ತಾ. ನೆಕ್ಸ್ಟ್ ಅವನ ಸ್ಯಾಲ್ರಿ ಎಷ್ಟು, ಒಂದು 32,000 13 ಪೈಸೆ. ಅವನ ಕಮಿಷನ್ ಎಷ್ಟು, ಒಂದು 3,000 ಒಂದು 87 ಪೈಸೆ. ಎಷ್ಟಾದ್ರೂ ಕೊಡ್ಕೊಳ್ರಿ ನಿಮ್ಮ ಮನಸ್ಸಿನ ವ್ಯಾಲ್ಯೂ. ಓಕೆನಾ. ಸೊ ಇವಾಗ ನಾವು 3 ಏನ್ ಮಾಡಿದ್ವಿ. ಸೊ ನಾವು ಇವಾಗ ಏನ್ ಮಾಡಿದ್ವಿ, 3 ರೆಕಾರ್ಡ್ಸ್ ನ ಬರ್ದ್ವಿ. ಇಲ್ಲಿ ನೀವು ನೋಡ್ಬೋದು ರೆಕಾರ್ಡ್ಸ್ 3 ಅಂತ ಬರ್ತಾ ಇದೆ. ಓಕೆನಾ. ಸೊ ಇವಾಗ ನಾವು ನೋಡ್ಬೇಕಿದು, ರಿವ್ಯೂ ಮಾಡಬೇಕು, ವ್ಯಾಲ್ಯೂಸ್ ಇನ್ಸರ್ಟ್ ಆಗಿದೆ ಅಂತ ಹೇಳಿ. ಸೊ ಅದಕ್ಕೆ ಮಾಡಬೇಕು, ಡೆಸ್ಕ್ ಅಂತ ಚೆಕ್ ಮಾಡ್ಬಿಡೋದು. ನೀವು ಮಾಡಬೇಕು, ಸೆಲೆಕ್ಟ್ ಸ್ಟಾರ್ ಫ್ರಮ್ ನಿಮ್ಮ ಒಂದು ಏನು ಟೇಬಲ್ ಏನ್ ಬರುತ್ತೆ ಆ ಟೇಬಲ್ ಏನೋ ಹೊಡೆದು ಕ್ರಿಯೇಟ್ ಮಾಡಬೇಕು. ಸೊ ಇಲ್ಲಿ ನೀವು ನೋಡ್ಬೋದು 3 ರೆಕಾರ್ಡ್ಸ್ ನಾವು ಸಕ್ಸಸ್ಫುಲ್ಲಿ ಇನ್ಸರ್ಟ್ ಮಾಡಿದ್ವಿ. ಸೊ ಒಂದು ರೆಕಾರ್ಡ್ ಸಾಗರ್, ಇನ್ನೊಂದು ರೆಕಾರ್ಡ್ ಹರ್ಷ, ಇನ್ನೊಂದು ರೆಕಾರ್ಡ್ ಸಂತೋಷ್. ಸೊ ಅವರ ಒಂದು ಜಾಬ್, ಮ್ಯಾನೇಜರ್ ನಂಬರ್, ಸ್ಯಾಲ್ರಿ, ಕಮಿಷನ್ ಎಲ್ಲನೂ ಕೂಡ ಇನ್ಸರ್ಟ್ ಮಾಡಿದ್ವು. ಈಗ ನೆಕ್ಸ್ಟ್ ಏನಿದೆ ಕ್ವಶನ್ ಓದೋಣ ಬನ್ನಿ. ಸೊ ಇವ್ರ ಪ್ರಕಾರ ಏನ್ ಮಾಡಿದ್ವಿ, ಸೆಕೆಂಡ್ ಕ್ವಶನ್ 3 ರೆಕಾರ್ಡ್ಸ್ ನ ಇನ್ಸರ್ಟ್ ಮಾಡಿದ್ವಿ. ನೆಕ್ಸ್ಟ್ ಅದನ್ನ ರಿಸಲ್ಟ್ ನ ಚೆಕ್ ಮಾಡಿದ್ವಿ. ಸೊ ರಿಸಲ್ಟ್ ಚೆಕ್ ಮಾಡಿದ್ವಲ್ಲ, ನೋಡಿ ಇಲ್ಲಿ ರಿಸಲ್ಟ್ ಚೆಕ್ ಮಾಡಿದ್ವಿ. ಇದೇ ರಿಸಲ್ಟ್ ಇನ್ಸರ್ಟ್ ಮಾಡಿದ್ವಿ. ಮಾಡಿದ್ಮೇಲೆ ರಿಸಲ್ಟ್ ಏನೇನಿದೆ ಕರೆಕ್ಟ್ ಬಂದಿದೆ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ, 3ನೇ ಕ್ವಶನ್, ಯಾಡ್ ಪ್ರೈಮರಿ ಕೀಸ್ ನ ಆಡ್ ಮಾಡಬೇಕು. ಜೊತೆಗೆ ಯಾಡ್ ಮಾಡಿರ್ಕಂತ ಪ್ರೈಮರಿ ಕೀಸ್ ಏನಿರಬಾರ್ದು, ನಲ್ ಇರಬಾರ್ದು ಅಂತ ಹೇಳಿದೆ. ಸೊ ಇವಾಗ ನಾವು ಫಸ್ಟ್ ಪ್ರೈಮರಿ ಕೀಸ್ ನ ಆಡ್ ಮಾಡೋಣ ಬನ್ನಿ. ಮತ್ತೆ ಪ್ರೈಮರಿ ಕೀಸ್ ನಲ್ ಇರಬಾರ್ದು ಅಂತ ಹೇಳಿ ರಿಸಲ್ಟ್ ಚೆಕ್ ಮಾಡೋದಕ್ಕೆ ಗೊತ್ತಾಗುತ್ತೆ ನಲ್ಲ ಆಯ್ತಾ ಅಥವಾ ಇಲ್ಲ ಅಂತ ಹೇಳ್ಬಿಟ್ಟು. ಇವಾಗ ಏನ್ ಮಾಡ್ಬೇಕು ಅಂತಂದ್ರೆ, ನೀವು ಪ್ರೈಮರಿ ಕೀಸ್ ಆಡ್ ಮಾಡ್ಬೇಕಂದ್ರೆ ಅಲ್ಟರ್ ಟೇಬಲ್ ನೇಮ್ ಕೊಡ್ಬೇಕು. ಟೇಬಲ್ ನೇಮ್ ಏನಿದೆ, ಎಂಪ್ಲಾಯ್ ಅಂತ ನಿಮ್ಮ ಒಂದು ಟೇಬಲ್ ನೇಮ್ ಇದೆ. ಅಲ್ಲಿ ಪ್ರೈಮರಿ ಕೀಸ್ ನ ಆಡ್ ಮಾಡಬೇಕು. ಆಡ್ ಪ್ರೈಮರಿ ಕೀಸ್. ಇಲ್ಲಿ ನಾವು ಪ್ರೈಮರಿ ಕೀಸ್ ಯಾವ್ಯಾವ್ದು ಆಡ್ ಮಾಡಬೇಕಂತ ಮಾಡಿದ್ವಿ ಅಂತಂದ್ರೆ, ಒಂದು ಎಂಪ್ಲಾಯ್ ನಂಬರ್, ಇನ್ನೊಂದು ಮ್ಯಾನೇಜರ್ ನಂಬರ್, ಇವೆರಡಕ್ಕೂ ನಾವು ಪ್ರೈಮರಿ ಕೀಸ್ ನ ಆಡ್ ಮಾಡಬೇಕು ಅಂತ ನಾವು ಏನ್ ಮಾಡಿದ್ದೇವೆ ರೀ, ಈ ಒಂದು 2 ಪ್ರೈಮರಿ ಕೀಸ್ ನ ಆಡ್ ಮಾಡಬೇಕು ಅಂತ ನಾವು ಇಲ್ಲಿ ಏನ್ ಅನ್ಕೊಂಡಿದ್ದೇವೆ, ಆಡ್ ಮಾಡಬೇಕು ಅಂತಾನೆ ಅನ್ಕೊಂಡಿದ್ದೇವೆ. ಓಕೆನಾ. ಈಗ ಎಂಪ್ಲಾಯ್ ನಂಬರ್ ಆಡ್ ಮಾಡ್ಬೇಕಂದ್ರೆ ನಾವು ಅಲ್ಲಿ ಏನಿರುತ್ತೆ, ಎಂಪ್ಲಾಯ್ ನಂಬರ್ ಮತ್ತೆ ಇನ್ನೊಂದು ಮ್ಯಾನೇಜರ್ ನಂಬರ್ಗೆ ನಾವು ಆಡ್ ಮಾಡ್ಬೇಕಂತ ನಾವು ಅನ್ಕೊಂಡಿದ್ದೇವೆ. ಓಕೆನಾ. ಮ್ಯಾನೇಜರ್ ನಂಬರ್ಗೂ ನಾವು ಆಡ್ ಮಾಡಿದ್ವಿ. ಈಗ ಚೆಕ್ ಮಾಡಬೇಕು, ಏನ್ ಮಾಡಿದ್ವಿ, ಇಲ್ಲಿ ನೀವು ಪ್ರೈಮರಿ ಕೀಸ್ ಆಡ್ ಮಾಡ್ಬೇಕಂದ್ರೆ ಇಲ್ಲಿ ಏನ್ ತಗೊಳ್ಬೇಕು ನೀವು ಕಮೆಂಟ್ ಅಂತಂದ್ರೆ, ಅಲ್ಟರ್ ಟೇಬಲ್
ಆ ನಿಮ್ಮ ಒಂದು ಟೇಬಲ್ ನೇಮ್ ಏನಿರುತ್ತೆ ಅದನ್ನ ಇಲ್ಲಿ ಕೊಡಬೇಕು. ಮತ್ತೆ ಪ್ರೈಮರಿ ಕೀಸ್ ಆಡ್ ಮಾಡಂತ ಹೇಳಿದ್ರೆ ಕ್ವಶನ್. ಸೊ ಆಡ್ ಪ್ರೈಮರಿ ಕೀಸ್, ಯಾವ್ದು ಪ್ರೈಮರಿ ಕೀಸ್ ಅಂತಂದ್ರೆ ಎಂಪ್ಲಾಯ್ ನೇಮ್ ಮತ್ತೆ ಮ್ಯಾನೇಜರ್ಗೆ. ಸೊ ಇಲ್ಲಿ ನಾವು ಏನ್ ಮಾಡಿದ್ವಿ, ಸಿಂಟ್ಯಾಕ್ಸ್ ಎರರ್. ಸೊ ಏನ್ ಎರರ್ ಬಂತು ಇಲ್ಲಿ ಒಂದ್ಸಾರಿ ಚೆಕ್ ಮಾಡೋಣ. ಹಾ, ಹಲ್ಟರ್ ಟೇಬಲ್ ಕೊಟ್ವಿ, ಎಂಪ್ಲಾಯ್ ನೇಮ್ ಕೂಡ ಕರೆಕ್ಟ್ ಇದೆ ಅಲ್ವಾ. ಇಲ್ಲಿ ಒಂದು ಸಣ್ಣ ಒಂದು ಲೆಟರ್ ಇದೆ ಆದ್ರೂ ಕೂಡ ಏನಾಗುತ್ತೆ, ಎರರ್ ಬರುತ್ತೆ. ಎಂಪ್ಲಾಯ್ ಕರೆಕ್ಟ್ ಐತಿ, ಪ್ರೈಮರಿ ಕೀಸ್ ಕರೆಕ್ಟ್ ಐತಿ, ಎಂಪ್ಲಾಯ್ ನಂಬರ್ ಮ್ಯಾನೇಜರ್ ನಂಬರ್ ಕರೆಕ್ಟ್ ಐತನ್ರಿ, EMPA ನಂಬರ್ ಅಂಡ್ ಮ್ಯಾನೇಜರ್ ನಂಬರ್ ಕರೆಕ್ಟ್ ಇದೆ. ಸೊ ಈಗ ಇಲ್ಲಿ ಇರಕ್ಕಂತ ಮಿಸ್ಟೇಕ್ ಏನು ಅಂತಂದ್ರೆ, ಅಲ್ಟರ್ ಸ್ಪೆಲ್ಲಿಂಗ್ ಕರೆಕ್ಟ್ ಇದೆ, ಓಕೆನಾ, ಅಲ್ಟರ್ ಸ್ಪೆಲ್ಲಿಂಗ್ ಕರೆಕ್ಟ್ ಇದೆ, ಟೇಬಲ್ ಸ್ಪೆಲ್ಲಿಂಗ್ ಕೂಡ ಕರೆಕ್ಟ್ ಇದೆ. ನೆಕ್ಸ್ಟ್ ಆಡ್ ಪ್ರೈಮರಿ, ಸಾರಿ ಇಲ್ಲಿ ಕೀ ಆಗಬೇಕು, ನಾವು ಕೀಸ್ ಅಂತ ತಗೊಂಡಿದ್ವಿ ನೋಡಿ, ಇಲ್ಲೇ ಮಿಸ್ಟೇಕ್ ಆಗೋದು ನೋಡಿ. ಪ್ರೈಮರಿ ಕೀ ತಗೊಳ್ಬೇಕು, ನಾವು ಕೀಸ್ ಅಂತ ತಗೊಂಡಿದ್ವಿ. ಸೊ ಇವಾಗ ರೆಕಾರ್ಡ್ಸ್ ಏನಾಯ್ತು, ಸಾರಿ ಇದು ಪ್ರೈಮರಿ ಕೀಸ್ ನ ಆಡ್ ಆಯ್ತು. ಸೊ ಈಗ ಪ್ರೈಮರಿ ಕೀಸ್ ಆಡ್ ಆಗಿದೆ ಇಲ್ಲ ಅಂತ ಏನ್ ಮಾಡಬೇಕು, ನಾವು ಚೆಕ್ ಮಾಡಬೇಕು. ಏನ್ ಮಾಡ್ಬೇಕ್ರಿ, ಚೆಕ್ ಮಾಡಬೇಕು. ಚೆಕ್ ಮಾಡ್ಬೇಕಂದ್ರೆ ಏನ್ ಮಾಡಬೇಕು, ಕುಡಿಯಿರಿ ಡೆಸ್ಕ್ ಏನ್ ಮಾಡಬೇಕು, ನಿಮ್ಮ ಒಂದು ಎಂಪ್ಲಾಯ್ ನೇಮ್ ಕ್ರಿಯೇಟ್ ಮಾಡಿ, ಸಾರಿ ಎಂಪ್ಲಾಯ್ ಟೇಬಲ್ ನೇಮ್ ಇರುತ್ತೆ ಅದು ಹೊಡೀರಿ, ಓಕೆನಾ, ಬಂತ. ಸೊ ನೋಡಿ, ಒಂದ್ ಹೇಳ್ತಾನೆ ಇಲ್ಲಿ ನೀವು ಒಂದು ಸಣ್ಣ ಲೆಟರ್ ಕೂಡ ನಿಮ್ಗೆ ಎರರ್ ಬರುತ್ತೆ. ಆಮೇಲೆ ನೀವು ಇದು ಮಾಡೋದು, ಇಲ್ಲಿ ನೋಡಿದ್ರಲ್ಲ ನನಗೆ ಒಂದು ಎರರ್ ಬಂತು. ಏನ್ ಎರರ್ ಬಂತ್ರಿ, ಪ್ರೈಮರಿ ಕೀ ಅಂತ ಕೊಡಬೇಕಿತ್ತು, ನನ್ನಲ್ಲಿ ಏನ್ ಕೊಟ್ಟಿದ್ದೆ, ಪ್ರೈಮರಿ ಕೀಸ್ ಅಂತ ನಾನು ಅಲ್ಲಿ ಕೊಟ್ಟಿದ್ದೆ. ಆ ಎಸ್ ಅನ್ನಕಂತ ಏನ್ ಮಾಡಿದೆ, ಕೀಸ್ ಅನ್ನಕಂತ ಏನು ನಾನು ಕೊಟ್ಟಿದ್ದೆ, ಆ ಎಸ್ ಇಂದಾನೆ ಎರರ್ ಬರಕ್ ಸ್ಟಾರ್ಟ್ ಆಯ್ತು. ಸೊ ನಾನು ಫುಲ್ ಲೈನ್ ನೋಡಿದೆ, ಆಲ್ಟರ್ ಕರೆಕ್ಟ್ ಇದೆ ಸ್ಪೆಲ್ಲಿಂಗ್, ಟೇಬಲ್ ಕರೆಕ್ಟ್ ಸ್ಪೆಲ್ಲಿಂಗ್ ಇದೆ, ಮತ್ತೆ ನಾನು ಕ್ರಿಯೇಟ್ ಮಾಡಿದ ಟೇಬಲ್ ನೇಮ್ ಕೂಡ ಕರೆಕ್ಟ್ ಇದೆ, ಎರಡು ಪ್ರೈಮರಿ ಕೂಡ ಕರೆಕ್ಟ್ ಇದೆ. ಬಟ್ ನಾನು ಏನ್ ಮಾಡಿದೆ, ಇಲ್ಲಿ ನೀವು ನೋಡಬಹುದು ಕೀಸ್ ಅಂತ ಕೊಟ್ಟಿದ್ದೆ. ಸೊ ಆಮೇಲೆ ನೋಡಿದ್ರೆ ಗೊತ್ತಾಯ್ತು, ಸಾರಿ ಅದು ಕೀಸ್ ಅಲ್ಲ, ಅದು ಕೀ ಅಂತ ಕೊಡಬೇಕು, ಪ್ರೈಮರಿ ಕೀ, ಓಕೆನಾ. ಸೊ ನೆಕ್ಸ್ಟ್ ಟೈಮ್ ಮಾಡಿದೆ, ಇಲ್ಲಿ ನಾವು ಪ್ರೈಮರಿ ಕೀ ಅಂತ ಕೊಟ್ಟೆ. ನೆಕ್ಸ್ಟ್ ಇಲ್ಲಿ ನನ್ನ ಡೆಸ್ಕ್ ಇದು ಮಾಡಿಬಿಟ್ಟು ನಾನು ವ್ಯೂ ಮಾಡ್ತಿದ್ದೇನೆ. ಇಲ್ಲಿ ನೋಡ್ಬೋದು ಅಕಾರ್ಡಿಂಗ್ ಟು ಕ್ವಶನ್ ಏನಂತ ಹೇಳಿದಾರೆ ಅಂತಂದ್ರೆ, ಎರಡು ಪ್ರೈಮರಿ ಕೀನ ಆಡ್ ಮಾಡಬೇಕು, ಮತ್ತೆ ನಾಟ್ ನಲ್ ಅಂತ ಅಲ್ಲಿ ಆ ಆಡ್ ಮಾಡ್ಬೇಕಂತ ಪ್ರೈಮರಿ ಕೀ ಏನಿದೆ ನಾಟ್ ನಲ್ ಅಂತ ರಿಸಲ್ಟ್ ಬರಬೇಕು, ಶೋ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ನಾನು ಇಲ್ಲಿ ಎಂಪ್ಲಾಯ್ ನಂಬರ್ಗೆ ಪ್ರೈಮರಿ ಕೀನ ಆಡ್ ಮಾಡಿದ್ದೇನೆ. ಸೊ ಇಲ್ಲಿ ನಲ್ ನೋಡ್ಬೋದು, ನೋ ಏನು ಬಂದಿದೆ, ನಾಟ್ ನಲ್ ಕರೆಕ್ಟ್ ಬಂದಿದೆ ರಿಸಲ್ಟ್. ಸೊ ಮ್ಯಾನೇಜರ್ ನಂಬರ್ ಕೂಡ ಪ್ರೈಮರಿ ಕೀನ, ಅಂದ್ರೆ ಇಲ್ಲಿ ನೀವು ನೋಡಬಹುದು ಕೀಗಳು ಏನ್ ಬರ್ತದೆ ಅಂದ್ರೆ ಪ್ರೈಮರಿ ಅಂತ ಫುಲ್ ಬರಲ್ಲ, PRI ಅಂತಾನೆ ಬರುತ್ತೆ. ಆಲ್ರೆಡಿ ನಿಮ್ಗೆ ಥಿಯರಿ ಕ್ಲಾಸ್ ಅಲ್ಲಿ ಹೇಳಿದ್ರೆ ಅಂತ ನಾನು ಅನ್ಕೊಳ್ತೇನೆ. ಸೊ ಇಲ್ಲಿ ನಲ್ ಏನಿದೆ, ನೋ ಅಂತ ಬಂದಿದೆ, ಕರೆಕ್ಟ್ ಇದೆ. ಇಲ್ಲಿ ಎಸ್ ತಪ್ಪ ಅಂದ್ರೆ ರಾಂಗ್ ಇತ್ತು. ಅವ್ರು ಏನ್ ಹೇಳಿದ್ರು ಅಂದ್ರೆ, ನೀವು ಪ್ರೈಮರಿ ಕೀಸ್ ಆಡ್ ಮಾಡಬೇಕು, ಮತ್ತೆ ಆಡ್ ಮಾಡಿರ್ಕಂತ ಪ್ರೈಮರಿ ಕೀಸ್ ನಾಟ್ ನಲ್ ಇರಬೇಕು. ಸೊ ಇಲ್ಲಿ ನಲ್ ಏನಿದೆ, ನಾಟ್ ನಲ್ ಇದೆ ಅಂದ್ರೆ ನೋ ಅಂತ ಇದೆ. ಬೇರೆ ನೋಡಿ, ಎಂಪ್ಲಾಯ್ ನೇಮು, ಜಾಬ್, ಸ್ಯಾಲ್ರಿ, ಕಮಿಷನ್ ನೋಡಿ ಏನಿದೆ, ಎಸ್ ಅಂತಿದೆ. ಯಾಕಂದ್ರೆ ಅದು ಪ್ರೈಮರಿ ಕೀಸ್ ನಾವು ಆಡ್ ಮಾಡಿಲ್ಲ. ಇಲ್ಲಿ ಪ್ರೈಮರಿ ಕೀಸ್ ಯಾವುದು, ಎಂಪ್ಲಾಯ್ ನಂಬರ್ ಅಂಡ್ ಮ್ಯಾನೇಜರ್ ನಂಬರ್. ಸೊ ಎರಡು ಪ್ರೈಮರಿ ಕೀಸ್ ಆಡ್ ಮಾಡಿದ್ವಿ. ಸೊ ಇಲ್ಲಿ ನಲ್ ಕೂಡ ಏನಿದೆ, ನಾಟ್ ನಲ್ ಅಂತ ಕರೆಕ್ಟ್ ರಿಸಲ್ಟ್ ಬಂದಿದೆ. ಸೊ ಈ ಒಂದು ಕ್ವಶನ್ ಕೂಡ ನಾವು ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದ್ವಿ. ಸೊ ನೀವು ಏನ್ ಮಾಡಬೇಕು, ಜರ್ನಲ್ ಅಲ್ಲಿ ಅಬ್ಸರ್ವ್ ಅಲ್ಲಿ ಈ ಒಂದು ರಿಸಲ್ಟ್ ನೀವು ಎಕ್ಸಿಕ್ಯೂಟ್ ಮಾಡಿ ಬರೀತಾ ಹೋಗ್ಬೇಕು. ಸೊ ಯಾವ ಕ್ವಶನ್, ಮೂರನೇ ಕ್ವಶನ್ ಕಂಪ್ಲೀಟ್ ಆಯ್ತು. ಸೊ ಇವಾಗ ಲಾಸ್ಟ್ ಕ್ವಶನ್ಗೆ ಬಂದ್ವಿ. ಲಾಸ್ಟ್ ಕ್ವಶನ್ ಏನು, ಇನ್ಸರ್ಟ್ ನಲ್ ವ್ಯಾಲ್ಯೂಸ್ ಟು ದ ಎಂಪ್ಲಾಯ್ ಟೇಬಲ್, ಮತ್ತೆ ವೆರಿಫೈ ಮಾಡಿ ರಿಸಲ್ಟ್ ಚೆಕ್ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಇವಾಗ ನಾವು ವ್ಯಾಲ್ಯೂಸ್ ನ ಕರೆಕ್ಟ್ ಕೊಟ್ಟಿವಿ, ಈಗ ನಾವು ಏನ್ ಮಾಡಬೇಕು, ನಲ್ ವ್ಯಾಲ್ಯೂಸ್ ನ ಇನ್ಸರ್ಟ್ ಮಾಡಬೇಕು. ಸೊ ಇವಾಗ ನಮ್ದು 3 ಕ್ವಶನ್ ಏನಾಯ್ತು, ಸಕ್ಸಸ್ಫುಲಿ ಕಂಪ್ಲೀಟ್ ಆಯ್ತು, ರಿಸಲ್ಟ್ ಬಂತು. ಸೊ ಇಲ್ಲಿ ಒಂದು ಹೇಳಿದ್ನಲ್ಲ, ಒಂದು ಸಣ್ಣ ಸ್ಮಾಲ್ ಮಿಸ್ಟೇಕ್ ಮಾಡಿದ್ರು ಕೂಡ ನಿಮಗೆ ರಿಸಲ್ಟ್ ಬರಲ್ಲ. ಇಲ್ಲಿ ನಾನೇ ಸ್ಮಾಲ್ ಮಿಸ್ಟೇಕ್ ಏನ್ ಮಾಡಿದ್ರೆ, ಪ್ರೈಮರಿ ಕೀ ಕೊಡೋ ಬದ್ಲಿ ಪ್ರೈಮರಿ ಕೀಸ್ ಕೊಟ್ಟಿದ್ದೆ. ಸೊ ಹಿಂಗಾಯ್ತು. ಸೊ ನೀವು ಕೂಡ ಅಲ್ಲಿ ಏನೋ ಒಂದು ಸಣ್ಣ ಲೆಟರ್, ಒಂದೇ ಒಂದು ಲೆಟರ್ ಇಂದ ನಿಮ್ಮ ಒಂದು ಏನೋ ರಿಸಲ್ಟ್ ಬರಲ್ರಿ, ಓಕೆನಾ, ಎರರ್ ಬರುತ್ತೆ. ಸೊ ಪ್ರತಿಯೊಂದು ಕೂಡ ನೀವು ಕರೆಕ್ಟ್ ಮಾಡಬೇಕಾಗುತ್ತೆ. ಸೊ ನಾನು ಕೀಸ್ ಮಾಡಿದೆ, ಸೊ ನಾನು ಕೀ ಅಂತ ಕರೆಕ್ಟ್ ಮಾಡ್ಕೊಂಡು ಏನು ಮಾಡಿದೆ, ನಮ್ದು 3rd ಕ್ವಶನ್ ಮಾಡಿದ್ದು. ಈಗ ನಾವು ಬಂದಿರಕ್ಕಂಥದ್ದು ಲಾಸ್ಟ್ ಕ್ವಶನ್ಗೆ. ಸೊ ಲಾಸ್ಟ್ ಕ್ವಶನ್ ಏನ್ ಹೇಳಿದ್ರೆ ಅಂತಂದ್ರೆ, ಹೇಳಿದ್ನಲ್ಲ ನಲ್ ವ್ಯಾಲ್ಯೂಸ್ ನ ಇನ್ಸರ್ಟ್ ಮಾಡಬೇಕು. ಸೊ ತಗೊಳ್ರಿ, ಪಟ್ಟ 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 ಹೋಗ್ರಿ, ಇನ್ಸರ್ಟ್ ಏನ್ ಮಾಡ್ಬೇಕ್ರಿ, ಇನ್ಸರ್ಟ್ ಇಂಟು ಯಾವ್ದು ಟೇಬಲ್ ಮಾಡ್ಬೇಕ್ರಿ, ಎಂಪ್ಲಾಯ್ ಟೇಬಲ್ಗೆ ಏನ್ ಮಾಡ್ಬೇಕ್ರಿ, ವ್ಯಾಲ್ಯೂಸ್ ನ ಇನ್ಸರ್ಟ್ ಮಾಡಬೇಕು, ಓಕೆನಾ, ವ್ಯಾಲ್ಯೂಸ್ ಇನ್ಸರ್ಟ್ ಮಾಡಬೇಕು. ಯಾವ ವ್ಯಾಲ್ಯೂಸ್ ಇನ್ಸರ್ಟ್ ಮಾಡ್ಬೇಕ್ರಿ, ನಲ್ ವ್ಯಾಲ್ಯೂಸ್ ಅಂತ ಆಲ್ರೆಡಿ ಹೇಳಿದ್ದಾರೆ, ನೆನ್ಪಿಟ್ಕೊಳ್ಳಿ. ಇನ್ಸರ್ಟ್ ಇಂಟು ಎಂಪ್ಲಾಯ್ ವ್ಯಾಲ್ಯೂಸ್ ಅಕಾರ್ಡಿಂಗ್ ಟು ಕ್ವಶನ್. ಲಾಸ್ಟ್ ಕ್ವಶನ್ ಇದೆ, ಇನ್ನೊಂದ್ಸರಿ ಕ್ವಶನ್ ನಿಮಗೆ ಓಪನ್ ಮಾಡ್ತೇನೆ. ಏನಿದೆ, ಇನ್ಸರ್ಟ್ ನಲ್ ವ್ಯಾಲ್ಯೂಸ್ ಟು ದ ಎಂಪ್ಲಾಯ್ ಟೇಬಲ್ ಅಂಡ್ ವೆರಿಫೈ ದ ರಿಸಲ್ಟ್. ಈಗ ನಾವು ನಲ್ ವ್ಯಾಲ್ಯೂಸ್ ನ
ಇನ್ಸರ್ಟ್ ಮಾಡೋಣ್ರಿ. ಸೊ ಎಂಪ್ಲಾಯಿ ನಂಬರ್ ಏನಿದ್ರೆ ನಲ್ ಕೊಡೋಣ. ಓಕೆನಾ. ನೆಕ್ಸ್ಟ್ ಎಂಪ್ಲಾಯ್ ನೇಮ್ ಇದೆ, ಅದು ಕೂಡ ನಲ್ ಕೊಡೋಣ. ಯಾಕಂದ್ರೆ ಅವರು ಫುಲ್ ನಲ್ ಕೊಡ್ರಿ ಅಂತ ಹೇಳಿದ್ದಾರೆ, ಫುಲ್ ನಲ್ ಎಲ್ಲಾನು ಕೂಡ ನಲ್ ಇನ್ಸರ್ಟ್ ಮಾಡ್ರಿ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಜಾಬ್ ಕೂಡ ನಲ್ ಕೊಡೋಣ. ನೆಕ್ಸ್ಟ್ ಮ್ಯಾನೇಜರ್ ನಂಬರ್ ಕೂಡ ನಲ್ ಕೊಡೋಣ. ಅದಾದ್ಮೇಲೆ ಸ್ಯಾಲ್ರಿ ಕೂಡ ನಲ್ ಕೊಡೋಣ. ಅದಾದ್ಮೇಲೆ ಕಮಿಷನ್ ಕೂಡ ನಲ್ ಕೊಡೋಣ. ಓಕೆನಾ. ಸೊ ಎಲ್ಲ ವ್ಯಾಲ್ಯೂ ಕೂಡ ನಾವು ಏನ್ ಮಾಡಿದ್ವಿ, ನಲ್ ವ್ಯಾಲ್ಯೂಸ್ನ ಕೊಟ್ವಿ. ಸೊ ಈಗ ನಲ್ ವ್ಯಾಲ್ಯೂಸ್ ಕೊಟ್ಮೇಲೆ ಇಲ್ಲಿ ನಿಮ್ಮ ಒಂದು ರಿಸಲ್ಟ್ ಬಂತು. ಏನ್ ರಿಸಲ್ಟ್ ಬಂತು ಅಂತಂದ್ರೆ ಕ್ಯಾನಾಟ್ ಬಿ ನಲ್ ಅಂತ ನಿಮ್ಮ ರಿಸಲ್ಟ್ ಬಂತು. ಸೊ ಇಲ್ಲಿ ನಿಮ್ದು ರಿಸಲ್ಟ್ ಏನು ಬರಲ್ರಿ, ಇದೇ ಬರುತ್ತೆ, ಕ್ಯಾನಾಟ್ ಬಿ ನಲ್ ಅಂದ್ರೆ ನಲ್ ಇರಬಾರ್ದು ವ್ಯಾಲ್ಯೂಸ್ಗಳು ಅಂತ ಬರತ್ರಿ. ನಾವು ಇಲ್ಲಿ ನಲ್ ಅಂತ ಕೊಟ್ವಿ. ಸೊ ಎಂಪ್ಲಾಯ್ ನಂಬರ್ ನಲ್ ಅಂತ ಬರಬಾರ್ದು ಅಂತ ಇಲ್ಲಿ ಬಂತು. ನೆಕ್ಸ್ಟ್ ಯಾವುದೇ ಇರಲಿ ನಲ್ ಅಂತ ಬರಬಾರ್ದು. ಫೈನಲ್ ಅಂದ್ರೆ ಲಾಸ್ಟ್ ಕ್ವಶನ್ ಆನ್ಸರ್ ಏನಂತಂದ್ರೆ ನಲ್ ವ್ಯಾಲ್ಯೂಸ್ ಇನ್ಸರ್ಟ್ ಮಾಡಿದಾಗ ಅಲ್ಲಿ ನಮಗೆ ರಿಸಲ್ಟ್ ಏನ್ ಬಂತು ಅಂತ ನೀವು ಅಲ್ಲಿ ಆನ್ಸರ್ ಕೇಳೋದಾದ್ರೆ ರಿಸಲ್ಟ್ ನೀವು ನಲ್ ವ್ಯಾಲ್ಯೂಸ್ ಇನ್ಸರ್ಟ್ ಮಾಡಿದ್ಮೇಲೆ ರಿಸಲ್ಟ್ ಏನ್ ಬರ್ತದೆ, ಕ್ಯಾನಾಟ್ ಬಿ ನಲ್ ಅಂದ್ರೆ ವ್ಯಾಲ್ಯೂಸ್ ಏನಿರಬಾರ್ದು, ನಲ್ ಇರಬಾರ್ದು. ಆಲ್ರೆಡಿ ನಿಮ್ಮ ಒಂದು ಥಿಯರಿ ಕ್ಲಾಸ್ ಅಲ್ಲಿ ನಿಮ್ಮ ಒಂದು ಲೆಕ್ಚರ್ಸ್ ನಿಮ್ಗೆ ಹೇಳಿದಾರೆ ಅಂತ ಥಿಯರಿಯಲ್ಲಿ ನಾನು ಅನ್ಕೊಳ್ತೇನೆ. ಸೊ ಯಾವುದೇ ರೀತಿಯಲ್ಲೂ ಕೂಡ ವ್ಯಾಲ್ಯೂಸ್ಗಳು ನಲ್ ಇರಬಾರ್ದು. ಸೊ ಅಕಾರ್ಡಿಂಗ್ ಟು ಕ್ವಶನ್ ಅವರು ನಲ್ ವ್ಯಾಲ್ಯೂಸ್ ನ ಒಂದ್ಸಾರಿ ಕ್ರಿಯೇಟ್ ಮಾಡಿ ರಿಸಲ್ಟ್ ಏನ್ ಬರುತ್ತೆ ಅಂತ ಚೆಕ್ ಮಾಡಿ ಅಂತ ಹೇಳಿದ್ದಾರೆ. ನೋಡಿ ಇಲ್ಲಿ ಏನ್ ಹೇಳಿದ್ದಾರೆ, ನಲ್ ವ್ಯಾಲ್ಯೂಸ್ ಇನ್ಸರ್ಟ್ ಮಾಡಿ ಎಂಪ್ಲಾಯ್ ಟೇಬಲ್ ಮೇಲೆ ಇನ್ಸರ್ಟ್ ಮಾಡಿದ್ಮೇಲೆ ವೆರಿಫೈ ಮಾಡಿದ್ಮೇಲೆ ರಿಸಲ್ಟ್ ಚೆಕ್ ಮಾಡಿ ಏನಂತ ಬರುತ್ತೆ ಅನ್ನಕ್ಕಂಥದ್ದು ಹೇಳಿದ್ದಾರೆ. ಸೊ ನಮ್ಗೆ ರಿಸಲ್ಟ್ ಏನ್ ಬಂತ್ರಿ ಇಲ್ಲಿ, ನಲ್ ವ್ಯಾಲ್ಯೂ ಕೆನಾಟ್ ಬಿ ನಲ್. ಸೊ ವ್ಯಾಲ್ಯೂ ಏನಿರಬಾರ್ದು, ಕೆನಾಟ್ ಬಿ ನಲ್. ಯಾವುದೇ ಕಾರಣಕ್ಕೂ ವ್ಯಾಲ್ಯೂಸ್ ನಲ್ ಇರಬಾರ್ದು ಅನ್ನಕ್ಕಂಥ ಒಂದು ರಿಸಲ್ಟ್ ಬಂತು. ಸೊ ನಿಮ್ಮ ಒಂದು ಫಸ್ಟ್ ಎಕ್ಸ್ಪೆರಿಮೆಂಟ್ ಇದು ಕಂಪ್ಲೀಟ್ ಮುಗಿಸಿದ್ದೀವಿ. ಆ 4 ಕ್ವಶನ್ ಆನ್ಸರ್ ಸಿಕ್ತು ಅಂತ ನಾನು ಅನ್ಕೊಳ್ತೇನೆ. ಸೊ ಫಸ್ಟ್ ಇಂದ ನಿಮಗೆ ಈಗ ಹೇಳ್ಕೊಂಡು ಬರ್ತೇನೆ. ಸೊ ಫಸ್ಟ್ ಏನ್ ಮಾಡಿದ್ವಿ ನಾವು ಇಲ್ಲಿ ನಿಮ್ಮ ಕಾಲೇಜಲ್ಲಿ ಚೆಕ್ ಮಾಡ್ಬೇಕ್ರಿ ಡಾಟಾಬೇಸ್ ಏನಿರುತ್ತೆ ಅಂತೇಳಿ. ಸೊ ಅಭಿ ಅಂತ ಆಲ್ರೆಡಿ ಡೇಟಾಬೇಸ್ ಇತ್ತು, ನಾನು ಅದಕ್ಕೆ ಏನ್ ಮಾಡಿದೆ, ನಾನು ಆಲ್ರೆಡಿ ಕ್ರಿಯೇಟ್ ಮಾಡಿದೆ ಡಾಟಾಬೇಸ್. ಸೊ ಈಗ ನಾನು ಮತ್ತೆ ಕ್ರಿಯೇಟ್ ಮಾಡಕ್ ಬರಲ್ಲ, ಅದಕ್ಕೆ ಅರುಣ್ ಅನ್ನಕ್ಕಂತ ಒಂದು ಡೇಟಾಬೇಸ್ ಕ್ರಿಯೇಟ್ ಮಾಡಿದೆ. ಆ ಡೇಟಾಬೇಸ್ ನ ಯೂಸ್ ಮಾಡ್ಕೊಂಡ್ರೆ ಯೂಸ್ ಅನ್ನಕ್ಕಂತ ಒಂದು ವರ್ಡ್ ಯೂಸ್ ಮಾಡ್ಕೊಂಡೆ. ಆಮೇಲೆ ಡೆಸ್ಕ್ ಎಂಪ್ಲಾಯ್ ಅಂದ್ರೆ ವ್ಯೂ ಮಾಡಬೇಕಿತ್ತು ಟೇಬಲ್. ಸೊ ನಾನು ಅದಕ್ಕೆ ಡೆಸ್ಕ್ ಅಂದ್ಬಿಟ್ಟು ನಾನು ಟೇಬಲ್ ವ್ಯೂ ಮಾಡಿದೆ. ಅಲ್ಲಿ ಎಲ್ಲಾನು ನಾವು ಏನ್ ಕೊಟ್ಟಿದ್ವಿ, ಅಟ್ರಿಬ್ಯೂಟ್ಸ್ ಕೊಟ್ಟಿರಕ್ಕಂಥದ್ದು ಶೋ ಆಯ್ತು. ಅದಾದ ನಂತರ ನಾನು ಒಂದು ಯೂಸರ್ ನ ಕ್ರಿಯೇಟ್ ಮಾಡ್ಬೇಕಿತ್ತು. ಆ ಯೂಸರ್ಗೆ ಎಲ್ಲ ರೈಟ್ಸ್ ಕೂಡ ಕೊಡಬೇಕಿತ್ತು. ಈ ಒಂದು ಯೂಸರ್ ನ ಕ್ರಿಯೇಟ್ ಮಾಡಿಬಿಟ್ಟು ಆ ಯೂಸರ್ಗೆ ಎಲ್ಲ ರೈಟ್ಸ್ ಕೂಡ ಗ್ರಾಂಟ್ ಮಾಡಿ ಅಂತ ನಿಮ್ಮ ಒಂದು ಫಸ್ಟ್ ಕ್ವಶನ್ ಇತ್ತು. ಸೊ ಶರತ್ ಅನ್ನಕ್ಕಂತ ಒಂದು ಯೂಸರ್ ನ ಕ್ರಿಯೇಟ್ ಮಾಡಿಬಿಟ್ಟು ಅಲ್ಲಿ ಗ್ರಾಂಟ್ ಇಲ್ಲಿ ಇದೆ ನೋಡಿ, ಗ್ರಾಂಟ್ ಆಲ್ ಪ್ರಿವಿಲೇಜಸ್ ಆನ್ ಎಂಪ್ಲಾಯ್ ಟು ಯಾರಿಗೆ ನಾನು ಕ್ರಿಯೇಟ್ ಮಾಡಿದ್ದೆ, ಶರತ್ ಅವನಿಗೆ. ಸೊ ಅಲ್ಲಿ ಶರತ್ಗೆ ಎಲ್ಲರೂ ಕೂಡ ಪರ್ಮಿಷನ್ಸ್ ಗ್ರಾಂಟ್ ಆಯ್ತು. ಅದಾದ ನಂತರ ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಇತ್ತಪ್ಪ ಅಂದ್ರೆ ನಿಮ್ಮ ಒಂದು 3 ರೆಕಾರ್ಡ್ಸ್ ವ್ಯಾಲ್ಯೂಸ್ ಗಳನ್ನ ಇನ್ಸರ್ಟ್ ಮಾಡ್ಬೇಕಂತ ಇತ್ತು. ಸೊ ಸೆಕೆಂಡ್ ಕ್ವಶನ್ ಕೂಡ 3 ರೆಕಾರ್ಡ್ಸ್ ನಲ್ಲಿ ನಾವು ಇನ್ಸರ್ಟ್ ಮಾಡಿದ್ವಿ, ಸಾಗರ ವರ್ಷ ಸಂತೋಷ ಅನ್ನೋದು. ಅದಾದ ಮೇಲೆ ನೆಕ್ಸ್ಟ್ ಥರ್ಡ್ ಕ್ವಶನ್ ಏನಿತ್ತು ಅಂತಂದ್ರೆ ನಿಮ್ಮ ಒಂದು ಏನು ಟೇಬಲ್ ಇರುತ್ತೆ ಅಲ್ಲಿ ಪ್ರೈಮರಿ ಕೀಸ್ ನ ಆಡ್ ಮಾಡಬೇಕು. ಆ ಪ್ರೈಮರಿ ಕೀಸ್ ನ ಆಡ್ ಮಾಡಿಬಿಟ್ಟು ಏನ್ ಮಾಡಬೇಕು, ಆ ಯಾವ ಒಂದು ಇದಕ್ಕೆ ಪ್ರೈಮರಿ ಕೀಸ್ ನ ಆಡ್ ಮಾಡಿರ್ತಾರ ಆ ಒಂದು ಪ್ರೈಮರಿ ಕೀಸ್ ಆಡ್ ಮಾಡಿರ್ತಕ್ಕಂಥದ್ದನ್ನ ನಾಟ್ ನಲ್ ಅಂತ ಇರಬೇಕು ಅಂತ ಹೇಳಿದ್ರು. ಸೊ ನಾವಿಲ್ಲಿ ಎಂಪ್ಲಾಯ್ ನಂಬರ್ ಮತ್ತೆ ಮ್ಯಾನೇಜರ್ ನಂಬರ್ ನಾವು ಏನ್ ಮಾಡಿದ್ವಿ, ಪ್ರೈಮರಿ ಕೀ ಅಂತ ಕೊಟ್ವಿ. ಅಲ್ಲಿ ಪ್ರೈಮರಿ ಕೀ ಕೊಡ್ಬೇಕಂತಂದ್ರೆ ಅಲ್ಟರ್ ಟೇಬಲ್ ಎಂಪ್ಲಾಯ್ ಆಡ್ ಪ್ರೈಮರಿ ಕೀಸ್ ಅಂತ ಕೊಡಬಾರ್ದು. ಏನ್ ಕೊಡಬೇಕು, ನಾನು ಅದೇ ಕೊಟ್ಟೆ. ಸೊ ಹಂಗಾಗಿ ಇಲ್ಲಿ ಎರರ್ ಬಂತು. ಏನಂತ ಕೊಡ್ಬೇಕು ಅಂತಂದ್ರೆ ಅಲ್ಟರ್ ಟೇಬಲ್ ಎಂಪ್ಲಾಯ್ ಅಂದ್ರೆ ನಿಮ್ ಟೇಬಲ್ ಏನಿರುತ್ತೆ ಅದು ಟೇಬಲ್ ನೇಮ್ ಆಡ್ ಪ್ರೈಮರಿ ಕೀ ಅಂತ ಕೊಡಬೇಕು. ಕೀಸ್ ಅಂತ ಕೊಡಬೇಡಿ, ಕೀಸ್ ಅಂತ ಕೊಟ್ರೆ ನಿಮ್ಗೆ ಎರರ್ ಬರುತ್ತೆ. ಸೊ ನಾನು ಆಗ್ಲೇ ಎರರ್ ಕೀಸ್ ಅಂತ ಕೊಡಕ್ಕೆ ಎರರ್ ಬಂತು. ಆಮೇಲೆ ಕರೆಕ್ಷನ್ ಏನು ಚೆಕ್ ಮಾಡಿಬಿಟ್ಟು ಆಮೇಲೆ ಕರೆಕ್ಟ್ ಮಾಡಿದೆ. ಸೊ ಪ್ರೈಮರಿ ಕೀ ಮಾಡಿದೆ. ಆಮೇಲೆ ನೀವು ನೋಡಬಹುದು ಟೇಬಲ್ ಅಲ್ಲಿ ಎಂಪ್ಲಾಯಿಗೆ ಏನೊಂದು ಕೀ ಪ್ರೈಮರಿ ಕೀ ಅಂತ ಕೊಟ್ಟೆ. ಸೊ ಅಕಾರ್ಡಿಂಗ್ ಟು ಕ್ವಶನ್ ಏನಿರಬಾರ್ದು, ಪ್ರೈಮರಿ ಕೀ ಏನಿರಬಾರ್ದು, ನಲ್ ಇರಬಾರ್ದು ಅಂತ ಹೇಳಿದ್ರೆ. ಸೊ ಇಲ್ಲಿ ಏನ್ ಬಂದಿದೆ, ನೋ ಅಂತ ಬಂದಿದೆ. ಮತ್ತೆ ಮ್ಯಾನೇಜರ್ ನಂಬರ್ ಏನಂತ ಬಂದಿದೆ, ಅದು ಕೂಡ ಪ್ರೈಮರಿ. ನಲ್ ಏನು ಬಂದಿದೆ, ನೋ ಅಂತ ಬಂದಿದೆ, ಅಂದ್ರೆ ನಾಟ್ ನಲ್ ಅಂತ ಬಂದಿದೆ. ನೆಕ್ಸ್ಟ್ ಅವ್ರು ಏನ್ ಹೇಳಿದ್ರು, ಲಾಸ್ಟ್ ಕ್ವಶನ್ ಫೋರ್ತ್ ಕ್ವಶನ್ಗೆ ಎಂಪ್ಲಾಯ್ ವ್ಯಾಲ್ಯೂಸ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಇನ್ಸರ್ಟ್ ಮಾಡಬೇಕು. ಎಂತ ವ್ಯಾಲ್ಯೂಸ್ ಇನ್ಸರ್ಟ್ ಮಾಡ್ಬೇಕಂದ್ರೆ ನಲ್ ವ್ಯಾಲ್ಯೂಸ್ ಗಳ ಇನ್ಸರ್ಟ್ ಮಾಡೋದಂದ್ರು ನಾವು ಎಲ್ಲಾನು ಕೂಡ ನಲ್ ಅಂತ ಕೊಟ್ವಿ. ಎಂಪ್ಲಾಯ್ ನಂಬರ್ ನಲ್ ಕೊಟ್ವಿ, ಎಂಪ್ಲಾಯ್ ನೇಮ್ ನಲ್ ಕೊಟ್ವಿ, ಜಾಬ್ ನಲ್ ಕೊಟ್ವಿ, ಮ್ಯಾನೇಜರ್ ನಂಬರ್ ನಲ್ ಕೊಟ್ವಿ, ಸ್ಯಾಲರಿ ನಲ್ ಕೊಟ್ವಿ, ಕಮಿಷನ್ ಕೂಡ ನಲ್ ಕೊಟ್ವಿ. ಸೊ ರಿಸಲ್ಟ್ ಚೆಕ್ ಮಾಡಿ ಅಂತಂದ್ರೆ ಅವರು ರಿಸಲ್ಟ್ ಚೆಕ್ ಮಾಡಿವಿ. ಅವಾಗ ಅದು ಹೇಳಿತು ಏನಂತಂದ್ರೆ ಯಾವುದೇ ಕಾರಣಕ್ಕೂ ವ್ಯಾಲ್ಯೂಸ್ ಕೆನಾಟ್ ಬಿ ನಲ್ ಅಂತ ಹೇಳ್ತು.
ಸೊ ಇದು ನಿಮ್ಮ ಒಂದು ಫಸ್ಟ್ ಎಕ್ಸ್ಪೆರಿಮೆಂಟ್ ಸಕ್ಸಸ್ಫುಲಿ ಏನಾಯ್ತು, ಫಸ್ಟ್ ಎಕ್ಸ್ಪೆರಿಮೆಂಟ್ ಇಲ್ಲಿಗೆ ಕಂಪ್ಲೀಟೆಡ್ ಆಯಿತು. ಸೊ ಇದೇ ರೀತಿಯಲ್ಲಿ ಕೂಡ ನಿಮಗೆ ಪ್ರತಿಯೊಂದು ಏನು ಕನ್ನಡದಲ್ಲಿ ಪ್ರತಿಯೊಂದು ಲ್ಯಾಬ್ ಎಕ್ಸ್ಪೆರಿಮೆಂಟ್ ನಿಮಗೆ ಕನ್ನಡದಲ್ಲಿ ಎಕ್ಸ್ಪ್ಲನೇಷನ್ ಈ ತರ ಬೇಕು ಅಂತದ್ದಲ್ಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಎಸ್ ವಿ ವಾಂಟ್ ಆಲ್ ಎಕ್ಸ್ಪೆರಿಮೆಂಟ್ಸ್ ಇನ್ ಕನ್ನಡ ಓನ್ಲಿ. ಸೊ ಕನ್ನಡದಲ್ಲಿ ನಮಗೆ DBMS ಲ್ಯಾಬ್ ಹೇಳ್ಕೊಡಿ ಅಂತಂದ್ರೆ ನೆಕ್ಸ್ಟ್ ವಿಡಿಯೋ ಪ್ರತಿಯೊಂದು ಲ್ಯಾಬ್ ಕೂಡ ನಿಮಗೆ ಹೇಳ್ಕೊಡ್ತೇನೆ. ಮತ್ತೆ ಈ ಒಂದು ಸಾಫ್ಟ್ವೇರ್ ಇನ್ಸ್ಟಾಲೇಷನ್ ಬಗ್ಗೆ ಮತ್ತೆ ಅದರ ಸೆಟಪ್ ಬಗ್ಗೆ ಯಾರ್ಯಾರಿಗೆ ಗೊತ್ತಿಲ್ಲ ಅವರು ಕೂಡ ಕಮೆಂಟ್ ಅಲ್ಲಿ ತಿಳಿಸಿ. ನಮಗೆ ಸಾಫ್ಟ್ವೇರ್ ಯಾವ ರೀತಿ ಇನ್ಸ್ಟಾಲ್ ಮಾಡಬೇಕು ಮತ್ತೆ ಅದು ಹೇಗೆ ಸೆಟಪ್ ಮಾಡಬೇಕು ಅನ್ನೋಕ್ಕಂಥದ್ದು ನಮಗೆ ಇನ್ಫಾರ್ಮೇಶನ್ ಗೊತ್ತಿಲ್ಲ. ದಯವಿಟ್ಟು ಅದರ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತೇಳಿ ಆ ಒಂದು ಸಾಫ್ಟ್ವೇರ್ ಯಾವ ರೀತಿ ಇನ್ಸ್ಟಾಲ್ ಮಾಡಬೇಕು ಯಾವ ರೀತಿ ಸೆಟಪ್ ಮಾಡಬೇಕು ಅನ್ನೋಕ್ಕಂಥದ್ದು ಒಂದು ಕೊಡ್ತೇನೆ. ಸೊ ಇವತ್ತಿಗೆ ನಿಮ್ಮ ಒಂದು ಫಸ್ಟ್ ಎಕ್ಸ್ಪೆರಿಮೆಂಟ್ ಸಾಕು. ಇದೊಂದು ಚೆನ್ನಾಗಿ ಕನ್ನಡದಲ್ಲಿ ಹೇಳಿದ್ದೇನೆ, ಚೆನ್ನಾಗಿ ಫಸ್ಟ್ ಕೇಳಿಸ್ಕೊಳ್ಳಿ. ಆಮೇಲೆ ನೀವೇ ಮಾಡ್ತೀರಾ, ಗುರು ಎಷ್ಟು ಈಸಿ ಇದೆ ಗುರು ಇದು ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಅನ್ನೋಕ್ಕಂಥದ್ದು ಲ್ಯಾಬೊರೇಟರಿ, ಬಹಳ ಲ್ಯಾಬ್ ಇದೆ, ನಾಳೆ ನೋಡಿ ನಾನು ಆರಾಮ್ ಹೋಗಿ ನಾನೇ ಮಾಡ್ತೀನಿ ಲ್ಯಾಬ್ ಅಲ್ಲಿ ಅನ್ನೋಕ್ಕಂಥದ್ದು ಅಷ್ಟು ಈಸಿ ನಿಮ್ಗೆ ಆಗತ್ತೆ. ಸೊ ಫಸ್ಟ್ ಚೆನ್ನಾಗಿ ಕ್ಲಿಯರ್ ಆಗಿ ಕೇಳ್ಕೊಳ್ಳಿ. ಸೊ ನಿಮ್ಗೆ ಅರ್ಥ ಆಗ್ಬೇಕಂತ ಹೇಳ್ಬಿಟ್ಟೆ ನಾನು ಕನ್ನಡದಲ್ಲಿ ಹೇಳಿದ್ದೇನೆ. ಸೊ ಇದೇ ರೀತಿ ಎಲ್ಲ ಎಕ್ಸ್ಪೆರಿಮೆಂಟ್ಸ್ ಬೇಕಿದ್ದಲ್ಲಿ ಕಮೆಂಟ್ ಸೆಕ್ಷನ್ ತಿಳಿಸಿ. ಎಸ್ ವಿ ವಾಂಟ್ ಆಲ್ ಎಕ್ಸ್ಪೆರಿಮೆಂಟ್ಸ್ ಇನ್ ಕನ್ನಡ ಅಂತ. ಸೊ ನಾನು ಎಲ್ಲನೂ ಕೂಡ ಚೆನ್ನಾಗಿ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳ್ತೇನೆ. ನೀವು ಏನು ರಟ್ಟ ಹೊಡೆಯೋದು ಬೇಡ, ಏನು ಬೇಡ, ಅರ್ಥ ಮಾಡ್ಕೋಬೇಕ್ರಿ. ಇದು DBMS ಅನ್ನೋಕ್ಕಂಥದ್ದು ನಿಮ್ಮ ಫ್ಯೂಚರ್ ಜಾಬ್ ಕೂಡ ಬಹಳ ಇಂಪಾರ್ಟೆಂಟ್ ಇರುತ್ತೆ. ಸೊ ನಿಮ್ಮ ಒಂದು 4 ಏನು ಸಕ್ಸಸ್ಫುಲ್ ಕಂಪ್ಲೀಟ್ ಮಾಡಿದೆ. ಮತ್ತೆ ನೀವು ಇಲ್ಲಿ ಪ್ರತಿಯೊಂದು ಏನಾದ್ರು ಲೆಟರ್ ಕೀಸ್ ಅಂದ್ರೆ ಪ್ರೈಮರಿ ಕೀ ಬರಲಿ, ಪ್ರೈಮರಿ ಕೀಸ್ ಕೊಟ್ರಿ ಅಂದ್ರೆ ಎರರ್ ಬರುತ್ತೆ. ಮತ್ತೆ ಡೇಟಾಬೇಸ್ ಆಲ್ರೆಡಿ ಇರೋದನ್ನ ಅದೇ ನಿಮ್ ಡೇಟಾಬೇಸ್ ಕ್ರಿಯೇಟ್ ಮಾಡ್ಕೊಂಡ್ರೆ ನಿಮ್ ಡೇಟಾಬೇಸ್ ಎಕ್ಸಿಸ್ಟ್ ಅಂತ ಬರುತ್ತೆ. ಸೊ ಅದಕ್ಕೆ ಪ್ರತಿಯೊಂದು ಕೂಡ ಫಸ್ಟ್ ಚೆಕ್ ಮಾಡಿ ಶೋ ಡೇಟಾಬೇಸ್ ಅಂತ ಬೇಸಸ್ ಅಂತ ಮಾಡ್ಬಿಟ್ಟು ಡೇಟಾಬೇಸ್ ಯಾವ್ದಿರಲ್ಲ ಅದನ್ನ ನೇಮ್ ಕೊಟ್ಟು ಕ್ರಿಯೇಟ್ ಮಾಡಿ, ಮತ್ತನ್ನ ಕ್ರಿಯೇಟ್ ಮಾಡಿದ್ಮೇಲೆ ಅದನ್ನ ಯೂಸ್ ಅಂತ ಕೊಡಿ. ಓಕೆನಾ, ಡೇಟಾಬೇಸ್ ನ ಯೂಸ್ ಅಂತ ಕೊಟ್ಟರೆ ಮಾತ್ರ ನಿಮ್ಗೆ ಬರುತ್ತೆ, ಇಲ್ಲಂದ್ರೆ ಬರಲ್ಲ, ಅಲ್ಲಿ ಕೂಡ ಎರರ್ ಬರುತ್ತೆ. ಸೊ ಏನಿಲ್ಲ, ಫಸ್ಟ್ ಇಂದ ಕಂಪ್ಲೀಟ್ ಸ್ಕಿಪ್ ಮಾಡದೆ ಪ್ರತಿಯೊಂದು ಕೂಡ ನೋಡ್ಕೊಂಡು ಹೋಗಿ ನಿಮ್ಗೆ ಪಕ್ಕ ಏನಾಗುತ್ತೆ ಅರ್ಥ ಆಗುತ್ತೆ. ಅದರ ನಂತರ ನೆಕ್ಸ್ಟ್ ನಿಮ್ಮ ಸಿಸ್ಟಮ್ ಅಲ್ಲಿ ಸಾಫ್ಟ್ವೇರ್ ಇನ್ಸ್ಟಾಲ್ ಬಗ್ಗೆ ಮಾಹಿತಿ ಬೇಕಂತೇಳಿ ಹೇಳಿ ನಾನು ನೆಕ್ಸ್ಟ್ ವಿಡಿಯೋ ಕೊಡ್ತೇನೆ. ಅದನ್ನ ಇನ್ಸ್ಟಾಲ್ ಮಾಡ್ಕೊಂಡು ನೆಕ್ಸ್ಟ್ ಏನಿಲ್ಲ ವಿಡಿಯೋ ನೋಡ್ಲಾರ್ದಾನೆ ನೀವು ಯಾವುದೇ ಕೂಡ ವಿಡಿಯೋ ನೋಡ್ಲಾರ್ದಾನೆ ರೆಫರ್ ಮಾಡ್ಲಾರ್ದಾನೆ ನೀವೇ ಈ ತರ ಕ್ರಿಯೇಟ್ ಎಲ್ಲಾನು ಡಾಟಾಬೇಸ್ ಕ್ರಿಯೇಟ್ ಮಾಡ್ಕೊಂಡು ಟೇಬಲ್ ಕ್ರಿಯೇಟ್ ಮಾಡ್ಕೊಂಡು ಅಕಾರ್ಡಿಂಗ್ ಟು ಕ್ವಶನ್ ಇಟ್ಕೊಳ್ರಿ, ಎಕ್ಸ್ಪೆರಿಮೆಂಟ್ ಕ್ವಶನ್ ಎಕ್ಸಿಕ್ಯೂಟ್ ಮಾಡ್ಕೊಂತ ಹೋಗಿ. ಸೊ ಎಲ್ರಿಗೂ ಆಲ್ ದ ಬೆಸ್ಟ್. ನಿಮ್ಮ ಎಲ್ರಿಗೂ ಇದು ವಿಡಿಯೋ ಹೆಲ್ಪ್ ಆಯ್ತು ಅಂತ ನಾನು ಅನ್ಕೊಳ್ತೇನೆ, ಎಲ್ರಿಗೂ ಹೆಲ್ಪ್ ಆಗಿದೆ ಅಂತ ನಾನು ಅನ್ಕೊಳ್ತೇನೆ. ಸೊ ಇದೇ ರೀತಿ ನೆಕ್ಸ್ಟ್ ಎಕ್ಸ್ಪೆರಿಮೆಂಟ್ಸ್ ಬೇಕಿದ್ದಲ್ಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಎಸ್ ವಿ ವಾಂಟ್ ಆಲ್ ಎಕ್ಸ್ಪೆರಿಮೆಂಟ್ಸ್ ಇನ್ ಕನ್ನಡ ಅಂತ. ಸೊ ಎಲ್ಲಾನು ಕೂಡ ನಿಮಗೆ ಆರಾಮ್ ಹೇಳ್ತೇನೆ. ಸೊ ಮತ್ತೆ ಯಾವ ಬೇರೆ ಸಬ್ಜೆಕ್ಟ್ ಬೇಕಿದ್ರೆ ನೀವು ಕೇಳಿ, ಲ್ಯಾಬ್ ಯಾವ ಟಫ್ ಆಗುತ್ತೆ ಅದು. ಸೊ ನನ್ನ ಕಡೆಯಿಂದ ಆಗ್ತಿತ್ತು ಅಂದ್ರೆ ನಾನು ನಿಮಗೆ ಹೆಲ್ಪ್ ಮಾಡ್ತೇನೆ. ಸೊ DBMS ನನ್ನ ಕಡೆಯಿಂದ ಹೆಲ್ಪ್ ಮಾಡಕ್ಕೆ ಆಗತ್ತೆ ಅಂತ ಹೇಳ್ಬಿಟ್ಟು ನಾನು ಅದಕ್ಕೆ ಇವತ್ತು ಫಸ್ಟ್ ಎಕ್ಸ್ಪೆರಿಮೆಂಟ್ ನಿಮಗೆ ನಾನು ಹೇಳ್ಕೊಟ್ಟಿದ್ದೇನೆ. ಸೊ ಹೆಲ್ಪ್ ಆಯ್ತು ಅನ್ಕೋತೇನೆ. ಸೊ ಏನಿಲ್ಲ, ಚೆನ್ನಾಗಿ ಓದಿ ಅಂತ ಹೇಳ್ತಾ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಎಲ್ರಿಗೂ ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.